ಒಂದು ವೇಳೆ ನೀವೇನಾದರೂ ಹೊರಟರೆ ನಿಮ್ಮ ಜೊತೆ ನಾವು ಸಹ ಬರುವೆವು ಮಹಾಪ್ರಭು, ಬರುವೆವು. ಮಂತ್ರಿ, ಎನ್ನಲಾಗದು. ನಿನ್ನ ಮುಂದೆನೇ ನಾನು ಈ ದಿವಸ ಬಂಗರಾಜನಲ್ಲಿ ಪಗಡೆ ಆಟವಂತಾಡಿ ನಮ್ಮ ರಾಜ್ಯಾಧಿತ ಕಲಿಸುವುದಿಲ್ಲ ಸೋತೆನಲ್ಲ. ಆದ್ದರಿಂದ ನೀನು ಬಂಗರಾಜನ ಹೇಳಿಕೆಯನ್ನು ತಿಳಿದುಕೊಂಡು ಸುಖವಾಗಿ ಬಾಳು. ನಾವಿಂದು ಬರುವೆವು. ವಿಜಯ ಗೋಪಾಲ, ಇನ್ನೇಕೆ ಸಾವಕಾಶ? ನೀನಿನ್ನ ಬೇಗನೆ ಈ ನಿನ್ನ ಸುತ್ತರನ್ನು ಕರೆದುಕೊಂಡು ಈ ನಿನ್ನ ಜಾಗ್ರತೆಯಾಗಿ ಹೊರಡುವನಾಗು. ಕಾಂತಾಮಣಿ, ಇನ್ನು ನಾವು ಇಲ್ಲಿ ಉದಾಸೀನ ಮಾಡಿದರೆ ಮುಂದೆ ನಮಗೆ ಕಷ್ಟವೂ ತಪ್ಪುವುದಿಲ್ಲ. ನಡೆಯಿರಿ, ಮುಂದಕ್ಕೆ ಹೋಗೋಣ. ಕಾಂತಾಮಣಿ, ಮಂಡೂಕವು ಬಿಸಿಲಿನ ತಾಪವನ್ನು ತಾಳಲಾರದೆ ಈ ಸರ್ಪದ ನೆರಳಿನಲ್ಲಿ ವಾಸ ಮಾಡಿದರೆ ಮಂಡೂಕವು ಸರ್ಪದಿಂದ ಮೃತ್ಯು ಹೊಂದುವುದಿಲ್ಲವೇ? ಅದರಂತೆ ನಾವು ಇಲ್ಲಿ ಇದ್ದರೆ ಮುಂದೆ ನಮಗೆ ಕೇಡು ತಪ್ಪುವುದಿಲ್ಲ. ಮಕ್ಕಳನ್ನು ಕರೆದುಕೊಂಡು ಮುಂದಕ್ಕೆ ಹೋಗೋಣ. ಬನ್ನಿ ಮಕ್ಕಳೇ. ಮಂತ್ರಿ, ಮಹಾಪ್ರಭು, ನಮ್ಮ ಪಟ್ಟಣದಲ್ಲಿ ವಿಜಯನಾಗಲಿ, ಆತನ ಪತ್ನಿ ಆಗಲಿ, ಮಕ್ಕಳಾಗಲಿ ಯಾರಾದರೂ ಅವರಿಗೆ ಅನ್ನ ನೀರು ಬಟ್ಟೆ ಕೊಟ್ಟಿದ್ದೇ ಆದರೆ ಅವರನ್ನು ಕಾಲಾಗ್ರದಲ್ಲಿ ಇರಿಸುವೆಂತು ಡಂಗೂರ ಮೂಲಕ ಸಾರಿಸಿಬಿಡು. ಮಹಾಪ್ರಭು. ತರುವೆ ಡಂಗೋರ ಊರೆಲ್ಲ ಕೇಳಿರೆ, ತರುವೆ ಡಂಗೋರ. ವಿಜಯ ಮಹಾರಾಜರ ಹೆಂಡತಿ ಮಕ್ಕಳಿಗೆ, ವಿಜಯ ಮಹಾರಾಜರ ಹೆಂಡತಿ ಮಕ್ಕಳಿಗೆ ಅನ್ನ ನೀರು ಬಟ್ಟೆಗಳ ಕೊಡಬೇಡಿ ಎನ್ನುತ್ತ ತರುವೆ ಡಂಗೋರ ಊರೆಲ್ಲ ಕೇಳಿರಿ, ತರುವೆ ಡಂಗೋರ. ದೊಡ್ಡೋರು ದಿಕ್ಕರು ದಿಕ್ಕರು ದೊಡ್ಡೋರು, ದೊಡ್ಡೋರು ದಿಕ್ಕರು ಎಲ್ಲರೂ ಕೇಳಿರಿ, ತರುವೆ ಡಂಗೋರ ಊರೆಲ್ಲ ಕೇಳಿರಿ, ತರುವೆ ಡಂಗೋರ ಊರೆಲ್ಲ ಕೇಳಿರಿ, ತರುವೆ ಡಂಗೋರ. ಬಂಗರಾಜರ ಆಜ್ಞೆಯೋ ಹಿಂಗಾಗಿದೆ ಕೇಳಿರಿ, ಬಂಗರಾಜರ ಆಜ್ಞೆಯೋ ಹಿಂಗಾಗಿದೆ ಕೇಳಿರಿ, ತರುವೆ ಡಂಗೋರ ಊರೆಲ್ಲ ಕೇಳಿರಿ, ತರುವೆ ಡಂಗೋರ. ಕೇಳ್ರಿ, ವಿಜಯ ಸಿಂಹನಿಗಾಗಲಿ ಆತನ ಪತ್ನಿ ಪುತ್ರರಿಗಾಗಲಿ ಯಾರಾದರೂ ಅನ್ನ ನೀರು ಬಟ್ಟೆಗಳನ್ನು ಕೊಟ್ಟಿದೆಯಾದರೆ ಅವರಿಗೆ ಮಂಗರಾಜರು ಕಾರಾಗೃಹದಲ್ಲಿ ಇರ್ತಾರಂದಪ್ಪ. ಕಾರಾಗೃಹದಲ್ಲಿ ಹೇಳಿಲ್ಲ ಅನ್ಬೇಡಿ, ಕೇಳಲಿಲ್ಲ ಅನ್ಬೇಡಿ. ಬುದ್ಧಿ ನಾನ್ ಹೋಗಿ ಬಂದೆ, ನಾನ್ ಹೋಗಿ ಬಂದೆ, ನಾನ್ ಹೋಗಿ ಬಂದೆ, ಹೋಗಿ ಬಂದೆ ತಿಪ್ಪಿ ಕರ್ಕೊಂಡು, ಜೊತೆ ಬಂದೆ, ಜೊತೆ ಬಂದೆ, ಹೋಗಿ ಕರ್ಕೊಂಡು, ನಾನ್ ಹೋಗಿ ಕರ್ಕೊಂಡು, ನಾನ್ ಹೋಗಿ ಬಂದೆ, ನಾನ್ ಹೋಗಿ ಬಂದೆ, ನಾನ್ ಹೋಗಿ ಬಂದೆ, ಹೋಗಿ ಬಂದೆ ತಿಪ್ಪಿ ಕರ್ಕೊಂಡು, ಜೊತೆ ಬಂದೆ, ಜೊತೆ ಬಂದೆ, ಹೋಗಿ ಕರ್ಕೊಂಡು, ನಾನ್ ಹೋಗಿ ಕರ್ಕೊಂಡು, ನಾನ್ ಹೋಗಿ ಕರ್ಕೊಂಡು. ಅಲ್ಲಿನ್ ಬರ್ತೇನೆ ಮುದ್ದೆ. ಫಲ ಫಲ ಸಾಮಾನ್ಯವದು ಈ ದೊರೆ ಎಳ್ಳಗೆನಗೆ, ಫಲ ಫಲ ಸಾಮಾನ್ಯವದು. ವಿಲಾಸದಿ ಬಲಿಯ ಮೋಹವದವ ಅಪಕರ ನೆನೆಸಿ ಪ್ರಭಾವದಿಂದಲೇ, ವಿಲಾಸದಿ ಬಲಿಯ ಮೋಹವದವ ಅಪಕರ ನೆನೆಸಿ ಪ್ರಭಾವದಿಂದಲೇ ನೆರೆಯುವ ನನಗೆ ಫಲ ಫಲ ಸಾಮಾನ್ಯವದು ಈ ದೊರೆ ಎಳ್ಳಗೆನಗೆ, ಫಲ 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 ಸಾಮಾನ್ಯವದು.
ಯಾರಾದರೂ ಖಂಡಿತೆ ಆದರೆ ಅವರನ್ನು ಶೂಲಕ್ಕೆ ಏರಿಸುವಂತೆ ಡಂಗೂರ ಮೂಲಕ ಸಾರಿಸಿಬಿಡು. ಆಗಲಿ ಮಹಾಪ್ರಭು. ಪ್ರಾಣೇಶ್ವರ, ತಿರಿದಾದರೂ ಸೋತರ ಒಡಲೊರೆಯುವೆನು ನಾನಂದರ ಕಾಂತಾವಳಿ ಸದಮಲ ಹೃದಯಾತ್ಮಕಿ ನಿಲಯೇ ಮಾಡೇನೋ ಈ ಪುರದಲ್ಲಿ ತಿರಿದಾದರೂ ಈ ನಮ್ಮ ಮುತ್ತು ಮಕ್ಕಳ ಜೀವನವನ್ನು ನಡೆಸುವೆನೆಂದರೆ ವಂಗರಾಜನು ಈ ರೀತಿಯಾಗಿ ಡಂಗೂರ ಮೂಲಕ ಪ್ರಸಿದ್ಧಿಪಡಿಸಿರುವಲ್ಲ, ಇನ್ನು ಈ ಮಕ್ಕಳಿಗೆ ಅನ್ನೋದಕ್ಕೂ ಎಲ್ಲಿಂದ ತಂದು ಕೊಡುವುದು? ಇನ್ನು ಮುಂದಕ್ಕೆ ಹೋಗೋಣ, ನಡೀಲಿ. ಕಾಡಿನಲ್ಲೇ ಹುಟ್ಟಿ ಕಾಡಿನಲ್ಲಿ ವಾಸ ಮಾಡುವ ಸಸ್ಯಾದ್ರಿ ಕಾಡು ಪ್ರಾಣಿಗಳಿಗೆ ತಾನು ತಾನೇ ಯಾರು ಸ್ವಾಮಿ? ಆ ಸಸಿಗಳು ಬಲಿಸುವುದಿಲ್ಲವೇ? ಮೃಗಗಳು ಜೀವಿಸುವುದಿಲ್ಲವೇ? ಮಾನವರಾದ ನಾವುಗಳು ಅದರಂತೆ ನಡೆದುಕೊಳ್ಳಬೇಕಲ್ವೇ? ನಡೆಯಲಿ ಸ್ವಾಮಿ, ಮಕ್ಕಳನ್ನು ಕರೆದುಕೊಂಡು ಮುಂದಕ್ಕೆ ಹೋಗೋಣ. ಕಾಂತಾಮಣಿ, ಅಲ್ಲಿ ಒಂದು ಪುರವು ಕಾಣುತ್ತಿರುವುದು, ಅಲ್ಲಿಗೆ ಹೋಗೋಣ, ನಡೀರಿ. ಹಾಗಾಗಿ ಬನ್ನಿ ಸ್ವಾಮಿ. ವಂಗರಾಜನ ಬಲದಿ ವಂಗರಾಜನ ಬಲದಿ ಮಂಗಳಾಯಿಯನ್ನು ಹಿಡಿತೀಗಳು ಅತಿಶಯದ ಕಷ್ಟಗಳನ್ನು ಕೊಟ್ಟು ಅಭಿಷಯದ ಕಷ್ಟಗಳನ್ನು ಕೊಟ್ಟು ಅಂಗನಯದಿ ಬರದಿ ಕಷ್ಟ ಗಜ್ಜಲಿಸುವೆ ಈ ವಿಜಯಸಿಂಹನು ಪುರದ ಬಾಗಿನಲ್ಲಿ ಅಲೆಯುತ್ತಿದ್ದರು, ತಮ್ಮ ತಮ್ಮ ಸತ್ಯವನ್ನು ಬಿಡಲಿಲ್ಲವಲ್ಲ. ಇದಕ್ಕೇನು ಮಾಡಲಿ? ಈಗಲಾದರೂ ವಂಗರಾಜನಿಗೆ ಕ್ರೂರ ಮನಸ್ಸನ್ನು ಹುಟ್ಟಿಸಿ ತಮ್ಮ ಪತ್ನಿ ಪುತ್ರರನ್ನು ಬಿಟ್ಟು ಹೋಗುವಂತೆ ಮಾಡುವೆನು. ಛಲಮತಿಗಳನ್ನು ಜಯಿಸದೆ ಬಿಡನು, ಛಲಮತಿಗಳನ್ನು ಜಯಿಸದೆ ಬಿಡನು, ಛಲಮತಿಗಳನ್ನು ಜಯಿಸದೆ ಬಿಡನು. ಪರಿಪರಿ ವಿಧದಲ್ಲಿ ಕರೆಗೊಳಿಸುತ್ತ ಪರಿಪರಿ ವಿಧದಲ್ಲಿ ಕರೆಗೊಳಿಸು ಛಲಮತಿಗಳನ್ನು ಜಯಿಸದೆ ಬಿಡಲ್ಲ. ಈಗ ರಾಜನ ಸತ್ಯವು ಕೆಡಿಸು ಮೋಜದಲ್ಲಿರುವೆ ನಾನೀಗ. ಈಗ ರಾಜನ ಸತ್ಯವು ಕೆಡಿಸಲು ಮೋಜದಲ್ಲಿರುವೆ ನಾನೀಗ. ಈತ ಸತ್ತನು ಕರೆಗೊಳಿಸಿ ಕಾಡಿಗೆ ಹೋಗಲು ಮಾಡುವೆನು. ಈತ ಸತ್ತನು ಕರೆಗೊಳಿಸಿ ಕಾಡಿಗೆ ಹೋಗಲು ಮಾಡುವೆನು. ಕಾಡಿಗೆ ಹೋಗಲು ಮಾಡುವೆನು, ಕಾಡಿಗೆ ಹೋಗಲು ಮಾಡುವೆನು, ಮಾಡುವೆನು, ಮಾಡುವೆನು. ಕಾಂತಾಮಣಿ, ಪ್ರಾಣೇಶ್ವರ, ಮಕ್ಕಳಿಗೆ ಇಲ್ಲಿ ಆಧಾರವಾಗಿ ಒಂದು ಪಾಳು ಚಾವಡಿಯು ಕಾಣುತ್ತಿರುವುದು. ಈ ರಾತ್ರಿ ಇಲ್ಲಿ ಮಲಗಿಸಿಕೊಂಡು ಮಲಗಿದ್ದು ಸೂರ್ಯನ ಉದಯದ ಮೇಲೆ ಮುಂದಕ್ಕೆ ಹೋಗೋಣ. ಹಾಗೆ ಆಗಿಸ್ತಾರೆ ಕಾಂತಾಮಣಿ, ಪ್ರಾಣೇಶ್ವರ. ಪರದೇಶಿ ನಾನಾಗೆ ಜಗನ್ನಾಥರ
ಪರದೇಶಿ ನಾನಾದೆ ಏಕನ ಕರಬೆ ಪುರವಾಗೋ ನಾವು ತರಳಾರ ನೋಡಗೊಂಡು परिवार गाटा के परिवार गाटा के पूरे आगे गए परदेशी नाना ना करा पुरवा नावो तरलारा रोड़ा गुंडो ಪರದೇಶಿಗಳಾದ ನಮ್ಮನ್ನು ಈ ಕಾಡಿನಲ್ಲಿ ನಮ್ಮನ್ನು ಕಾಪಾಡುವರು ಯಾರು? ಮನೋಹರಿ, ಇಲ್ಲಿ ಒಂದು ವಟವೃಕ್ಷವಿರುವುದು. ಆ ವಟವೃಕ್ಷದಡಿಯಲ್ಲಿ ಮಕ್ಕಳನ್ನು ಮಲಗಿದ್ದು ಸೂರ್ಯನು ಉದಯಿಸಿದ ಮೇಲೆ ಮುಂದಕ್ಕೆ ಹೋಗೋಣ. ನಡಿ ಕಾಂತಾಮಣಿ, ಮುಂದಕ್ಕೆ ಹೋಗೋಣ. ಪ್ರಾಣೇಶ್ವರ, ಕಾಂತಾಮಣಿ, ಮೋಡಕ್ಕೆ ಸೂರ್ಯನ ಕಿರಣಗಳು ಬಿದ್ದೊಡನೆ ಮೋಡವು ಯಾವ ರೀತಿ ಮಾಯವಾಗುವುದೋ ಅದೇ ರೀತಿಯಾಗಿ ಸಜ್ಜನರಿಗೆ ಬಂದ ಸಂಪತ್ತು ದುರ್ಜನರಿಗೆ ಬಂದ ವಿಪತ್ತು ಬಹಳ ಕಾಲ ನಿಲ್ಲುವುದಿಲ್ಲ. ನಡೀರಿ ಸ್ವಾಮಿ. ಕಾಂತಾಮಣಿ, ಬನ್ನಿ ಮಕ್ಕಳೇ, ಬನ್ನಿ. ಮನಗದ ಅವರನ್ನು ತೆರಲೇ. ಬಾಧೆಯನ್ನು ಎತ್ತು ತಾಯಿಯಾದ ನಾನು ನೋಡಿಕೊಂಡು ಸಹಿಸುವುದಾದ್ರೂ ಹೇಗೆ ಸ್ವಾಮಿ? ತಾವು ಅಪ್ಪಣೆಯನ್ನು ಕೊಡುವುದಾದ್ರೆ ನನ್ನ ಪ್ರಾಣವನ್ನಾದ್ರೂ ಕಳೆದುಕೊಳ್ಳುತ್ತೇನೆ ಸ್ವಾಮಿ. ಕಾಂತಾಮಣಿ, ಪ್ರಾಣೇಶ್ವರ, ನೀನು ಪ್ರಾಣವನ್ನು ಕಳೆದುಕೊಂಡರೆ ಈ ನಮ್ಮ ಮುದ್ದು ಮಕ್ಕಳಿಗೆ ದಿಕ್ಕ್ಯಾರು? ಎಂತಹ ಮಾತನ್ನಾಡಿದೆ ಕಾಂತಾಮಣಿ, ಅಂತ ಮಾತನ್ನಾಡಿದೆ. ಬೇಡ, ಸೈರಿಸು ಸೈರಿಸು ಕಾಂತಾಮಣಿ. ವಿಜಯಂತೋ ಗೈದುದೆ ಸುಧತೆಯ ಗೆಳೆ ನೀನು ವಿಜಯಂತೋ ಒಳಗೆ ಓಟುಗಳಿ ಸ್ವಾಮಿ
ಸತಿಯ ನೀನು ಪ್ರಾಣೇಶ್ವರ, ಈ ನಮ್ಮ ಮುದ್ದು ಮಕ್ಕಳಿಗೆ ಕೊಡುತ್ತಿರುವ ಕಷ್ಟವನ್ನು ಪಾಪಿಯಾದ ನಾನು ಈ ನೇತ್ರಗಳಿಂದ ಸಹಿಸಲಾರಲ್ಲ. ಈ ನಮ್ಮ ಮಕ್ಕಳಿಗೆ ಆಸಲು ಒದಿಸಲು ಒಂದು ಬಟ್ಟೆಯೂ ಸಹ ಆಗುತ್ತಿಲ್ಲ. ಕಾಂತೆ, ಇನ್ನು ಈ ನಮ್ಮ ಮುದ್ದು ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಅನ್ನವನ್ನು ಕೊಡುವುದು? ಧೈರ್ಯಿಸು ಕಾಂತಾಮಣಿ, ನೀನಾದರೂ ಏನಾದರೂ ಒಂದು ಉಪಾಯವನ್ನು ಮಾಡಿ ಕಾಂತಾಮಣಿ. ಈ ನಮ್ಮ ಮುದ್ದು ಮಕ್ಕಳ ಕಷ್ಟವನ್ನು ನೋಡಲಾರೆನು ಕಾಂತೆ, ನೋಡಲಾರೆನು. ನೋಡಿದ್ರ ಸ್ವಾಮಿ, ಬುಷ್ಟಾನ್ನವನ್ನು ನೀಡಿದ್ರು ಬೇಡ ಬೇಡವೆನ್ನುತ್ತಿದ್ದ ಈ ನನ್ನ ಮಕ್ಕಳು ಈ ದಿನ ಒಂದು ಹೆಳ್ಳಿನಷ್ಟು ಅನ್ನಕ್ಕಾಗಿ ಗೋಳಾಡುತ್ತಿರುವರು. ಹಂಸ ತೋಲಿಕ ಮಂಚದ ಮೇಲೆ ಮಲಗಿ ನಿದ್ರೆ ಮಾಡಬೇಕಾಗಿದ್ದ ಈ ನನ್ನ ಮಕ್ಕಳು ಈ ದಿನ ಈ ಪುಡಿ ಮಣ್ಣಿನ ಮೇಲೆ ಮಲಗುವುದೇ ಎಂದು ಕೇಳುತ್ತಿರುವರಲ್ಲ ಸ್ವಾಮಿ. ನಾನು ಇದನ್ನು ಉತ್ತರವನ್ನು ಕೊಡಲಿ ಮಕ್ಕಳಿರ ಕಾಂತಾಮಣಿ ಈ ಜಗದೋಳಿ ಜನ್ಮ ಜನಿಸಿದಂತನವೆನಗಿಲ್ಲ. ಪುಟಬಾಲಧರೌ ನೀಚ ಈ ಸುಗಿಯೊಳಗಿದ್ದೇನು ಬಲವು ರಮಣಿಯೇ ರಮಣಿಯೇ ಆಗ ಈ ನಮ್ಮ ಮಕ್ಕಳು ಕೊಡುತ್ತಿರುವ ಕಷ್ಟವನ್ನು ನೋಡಲಾರನಲ್ಲ ಕಾಂತಾಮಣಿ, ನಾನು ನೋಡಲಾರನಲ್ಲ. ಆದ್ದರಿಂದ ಈ ಮಕ್ಕಳಿಗೆ ಏನಾದರೂ ಉಪಾಯವನ್ನು ಮಾಡುವುದು ಹೇಗೆ ಕಾಂತಾಮಣಿ? ನೀನು ಈ ಮಕ್ಕಳನ್ನು ಕರೆದುಕೊಂಡು ನಿಮ್ಮ ತಂದೆಯ ಪಟ್ಟಣಕ್ಕೆ ಹೋಗು ಕಾಂತಾಮಣಿ. ಈ ಮಕ್ಕಳಿಗೆ ಈ ವಿಚಾರವನ್ನು ನಿನ್ನ ಅಣ್ಣನಲ್ಲಿ ತಿಳಿಸಬಾರದು ಕಾಂತಾಮಣಿ. ನಿನ್ನನ್ನು ಈ ನಮ್ಮ ಮುದ್ದು ಮಕ್ಕಳನ್ನು ಸುಖವಾಗಿ ಕಾಪಾಡುವರು.
ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಏಕೆ ಪ್ರಾಣೇಶ್ವರ, ಕಾಂತಾಮಣಿ, ನಾನು ಸಹ ನಿಮಗಿಂದಿಗೆ ದೂರವಾದಿನಿ. ನೀವಿರುವ ಸ್ಥಾನವೇ ನನಗೆ ಇಂದ್ರ ಭವನ, ನೀವಿರುವ ಸ್ಥಾನವೇ ನನಗೆ ಇಂದ್ರ ಭವನ, ಪಂಚಭರಣ ನಿಮ್ಮನು ನಾರಗಳಿಗೆ ಹಗಲಿರಲಾರೆ, ನಿಮ್ಮನು ನಾರಗಳಿಗೆ ನಿಮ್ಮ ತೊರೆದು ನಾ ಜೀವಿಸುವುದೆಂತೋ ಕಾಂತ ಕಾಂತಾಮಣಿ, ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ತಮ್ಮನ್ನೇ ಆಶ್ರಯಿಸಿರುವನಲ್ಲವೇ ಸ್ವಾಮಿ. ತಮ್ಮ ಪಾದ ಸೇವೆಯನ್ನು ಬಿಟ್ಟು ಜೀವಿಸುವ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ. ಆದ್ರಿಂದ ನಾನು ಎಲ್ಲಿಗೆ ಹೋಗುವುದಿಲ್ಲ ಸ್ವಾಮಿ, ಎಲ್ಲಿಗೆ ಹೋಗುವುದಿಲ್ಲ. ಕಾಂತಾಮಣಿ, ಚಿಂತಿಸಬೇಡ, ಹೇಳುವನು ಕೇಳು. ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಏನು ರಾಗಿ ಸ್ವಾಮಿ, ಜಲದಾತಿ ಮಹಾವಾದಿ ಹಾರಿ ತೋರದು ಎಲಾಗೆ ಜಲದಾತಿ ಮಹಾವಾದಿ ಹಾರಿ ತೋರದು ಎಲಾಗೆ ರಾಗಿ ಸ್ವಾಮಿ. ಕಾಂತಾಮಣಿ, ನಮ್ಮ ಮುದ್ದು ಮಕ್ಕಳು ಕೊಡುತ್ತಿರುವ ಕಷ್ಟವನ್ನು
ಪಾಪಿಯಾದ ನಾನು ಈ ನೇತ್ರಗಳಿಂದ ನೋಡಿ ಸಹಿಸಲಾರನಲ್ಲ. ಕಾಂತಾವಳಿ, ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಕಾಂತಾವಳಿ, ಈ ವಟವೃಕ್ಷದಡಿಯಲ್ಲಿ ಮಕ್ಕಳನ್ನು ಮಲಗಿಸಿಕೊಂಡು ಮಲಗಿಕೊಳ್ಳೋಣ ಬಾ. ಅನಂತರ ನಿದ್ರೆಯಿಂದ ಎಚ್ಚರಗೊಂಡ ಮೇಲೆ ನಾನೂ ಸಹ ಸ್ವಲ್ಪ ಕಾಲ ಹೊತ್ತು ಮಲಗಿಕೊಳ್ಳುವೆನು. ನನ್ನ ಮಾತನ್ನು ಕೇಳಿ ಮಕ್ಕಳನ್ನು ಮಲಗಿಸಿಕೊಂಡು ಮಲಗಿಕೊಳ್ಳುವಳಾಗು. ಕಾಂತೆ, ಮಲಗಿಕೊಳ್ಳುವಳಾಗು. ಮೊದಲು ನೀವು ಮಲಗಿ ನಿದ್ರಿಸಿ, ತದನಂತರ ನಾನು ಮಲಗುತ್ತೇನೆ ಸ್ವಾಮಿ. ಕಾಂತಾಮಣಿ, ಹೇಳುವೆನು ಕೇಳು. ಕಾಮದ ಕಳವಳಯುಳ್ಳವಗೆ ದನದ ವಿಲಾಸಯುಳ್ಳವಗೆ ನಿಜಬಾರದು ರಮಣೆ ಕಾಂತೆ 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 ದನದ ವಿಲಾಸಯುಳ್ಳವಗೆ ಎನ್ನಂತರ ಜಗಶನಾದವಗೆ ಈ ರಾತ್ರಿಯಲ್ಲಿ ಪಾಪಿ ಕಂಗಳಿಗೆ ನಿಜಬಾರದು ರಮಣೀಯ ಕಾಂತೆ 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 ಕಾಂತಾವಳಿ, ಕಾಮದಾಸೆಯುಳ್ಳವನಿಗೂ ರೋಗ ಬಾಧೆಯಿಂದ ನರಳುವವನಿಗೂ ಎನ್ನಂತಹ ರಾಜ್ಯ ವೃಕ್ಷರಾದ ಈ ಪಾಪಿ ಕಂಡು ನಿದ್ದೆ ಬರುವುದಿಲ್ಲ ದೇವಿ. ಆದ್ದರಿಂದ ಮಕ್ಕಳನ್ನು ಮಲಗಿಸಿಕೊಂಡು ಸ್ವಲ್ಪ ಕಾಲ ಹೊತ್ತು ನೀನು ಮಲಗು ಕಾಂತ. ನೀನು ಎಚ್ಚರಗೊಂಡ ನಂತರ ನಾನು ಸ್ವಲ್ಪ ಕಾಲ ಹೊತ್ತು ಮಲಗಿಕೊಳ್ಳುವೆನು. ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಹಾಗೆ ಆಗಲಿ. ಬನ್ನಿ ಮಕ್ಕಳೇ, ಮಲಗುವರಾಗಿ. ಸತಿಸುತರಂ ಮರಳಿಸುದೇ ಸತಿಸುತರ ಅಗಲಿಸುದೇ ನೀವರ ವ್ಯಕ್ತಪಡಿಸುವೆ ಪಾಪೇ ಅಭಿಷಯದಂ ಕಷ್ಟಂಗಳಂ ಕೊಟ್ಟು ಅಭಿಷಯದ ಕಷ್ಟಂಗಳಂ ಕೊಟ್ಟು ಹೃದಭಂಗ ಮಾಡಿಸುವೆ ಈಗ ನಾನು ಎಷ್ಟು ವಿಧವಾಗಿ ಪ್ರಯತ್ನಿಸಿದರು ಇವರು ತಮ್ಮ ತಮ್ಮ ಸತ್ಯವನ್ನು ಬಿಡಲಿಲ್ಲವಲ್ಲ. ಇರಲಿ, ಈಗಲೇ ಈ ಬರದಡೆಯಲ್ಲಿ ಮಲೆಗೆ ನಿದ್ರಿಸುತ್ತಿರುವರು ವಿಜಯಸಿಂಹನಿಗೆ ಕ್ರೂರ ಮನಸ್ಸನ್ನು ಹುಟ್ಟಿಸಿ ತನ್ನ ಸತ್ಯಪುತ್ರರನ್ನು ಬಿಟ್ಟು ಹೋಗುವಂತೆ ಮಾಡುವೆನು. ಬಳಿರಬಲ ಬಳಿರಬಲ ಎನ್ನ ಮಾಯದಿ ಛಲದಿನಲ್ಲಿ ತಂಗಿರನ್ನು ಹಗಲಿಸುವೆನು. ಬಳಿರಬಲ ಬಳಿರಬಲ ಎನ್ನ ಮಾಯದಿ ಛಲದಿನಲ ತಂಗಿಯನ್ನು ಅಗಲಿಸುವೆನು 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 ಅಗಲಿಸುವೆನು. ಅವನ ಮನವ ಸೇರಿ ನಾನು ಗುಣವ ಬಿಡಿಸುವೆ. ಅವನ ಮನವ ಸೇರಿ ನಾನು ದೃಢವ ಬಿಡಿಸುವೆ. ಸತೀಸುತ್ತರನ್ನು ನಾನು ಅಗಲಿಸುವೆನು 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 ಅಗಲಿಸುವೆನು. ಶ್ರೀಹರಿ, ಈ
ಮಕ್ಕಳು ಪಡುತ್ತಿರುವ ಕಷ್ಟವನ್ನು ನಾನು ನೋಡಲಾರನಲ್ಲ ಪರಮಾತ್ಮ. ನಾನು ಇವರ ಹತ್ತಿರದಲ್ಲಿ ಇದ್ದರೆ ಈಕೆಯೋ ಈ ನಮ್ಮ ಮಕ್ಕಳನ್ನು ಕರೆದುಕೊಂಡು ಅವರ ತಂದೆಯ ಪಟ್ಟಣಕ್ಕೆ ಹೋಗುವಂತಿಲ್ಲ. ಇದಕ್ಕೇನು ಮಾಡಲಿ ಪರಮಾತ್ಮ, ಇದಕ್ಕೇನು ಮಾಡಲಿ? ಇನ್ನು ನಾನು ಸಾವಕಾಶ ಮಾಡಿದರೆ ಮಕ್ಕಳು ನಿದ್ರೆಯಿಂದ ಎಚ್ಚರಗೊಳ್ಳುವರು. ಏನು ಮಾಡಲಿ? ಅಯ್ಯೋ ಪರಮಾತ್ಮ, ಮಕ್ಕಳನ್ನು ಕರೆದುಕೊಂಡು ಅವರ ತಂದೆ ಪಟ್ಟಣಕ್ಕಾದರೂ ಹೋಗಲಿ ಅಥವಾ ಏನಾದರೂ ಆಗಲಿ, ಇನ್ನು ನಾನು ಬೇಗನೆ ಇವರನ್ನು ಬಿಟ್ಟು ಹೋಗುವೆನು ಪರಮಾತ್ಮ. ಬಂಡನಾದ ವಿಜಯಸಿಂಹರಾಜನು ಅರಣ್ಯದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದನೆಂದು ಜನರು ಆಡಿಕೊಳ್ಳುವರಲ್ಲ, ಇದಕ್ಕೆ ನಾನು ಏನು ಮಾಡಲಿ? ಇರಲಿ, ಏಕಚಕ್ರಾಧೀಶ್ವರನಾಗಿ ಸಪ್ತದ್ವೀಪಕ್ಕೆ ಅಧಿಪತಿಯಾಗಿ ಏಕಭವಿಯಾಗಿ ಆಳುತ್ತಿದ್ದ ಆ ನಳ ಚಕ್ರವರ್ತಿಯು ಪಾಳು ತಾವಡೆಯಲ್ಲಿ ತನ್ನ ಸತಿಯಾದ ದಮಯಂತಿಯನ್ನು ಮಲಗಿಸಿಕೊಂಡು ಮಲಗಿದ್ದ ವೇಳೆಯಲ್ಲಿ ಅವಳು ಹುಟ್ಟಿದ ಅರ್ಧ ಸೀರೆಯನ್ನು ಹೊರೆದುಕೊಂಡು ತಾನಾದರೂ ಹೊದ್ದಿಕೊಂಡು ಹೋಗಲಿಲ್ಲವೇ ಪರಮಾತ್ಮ? ಇನ್ನು ನಾನು ಸಾವಕಾಶ ಮಾಡಿದರೆ ಇವರನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗಾದರೂ ಆಗಲಿ ಪರಮೇಶ್ವರ, ನಾನು ಇವರನ್ನು ಬಿಟ್ಟು ಹೋಗುವೆನು, ಕಾಪಾಡು. ಈಗ ನಿನ್ನ ಬೆಟ್ಟು ಹೋಗಲೇ ಹೋಗ ಹೋಗ ಆಗೆಯ ಮಾಲಾರೋಗಳು ಬೇದು ಮಾಲಾರೋಗಳು ಬೇದು ಗೋಳಕಾರ ಮಾಡುವರ ಈಗ ನಿನ್ನ ಪೇಟೋ ಹೋಗಲೇ ಹೋಗ ಆಗೆಯ ನಿನ್ನ ಬೇಟೋ ಹೋಗಲೇ ಹೋಗ ಆಗೆಯ ಕಾಡು ಮೃಗದ ಕಟ್ಟಣೆಯ ಈಗ ನಿನ್ನ ಬೇಟೋ ಹೋಗಲೇ ಹೋಗ ಆಗೆಯ ಅಯ್ಯೋ ಪರಮಾತ್ಮ, ನಾನು ಇವರನ್ನು ಬಿಟ್ಟು ಹೇಗೆ ಹೋಗಲಿ? ಅಯ್ಯೋ ದೈವವೇ, ಈ ನಮ್ಮ ಮುದ್ದು ಮಕ್ಕಳು ಎದ್ದು ತಂದೆ 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 ಎಂದು ಬಿಟ್ಟು ಕಾಣಲಲ್ಲ ಪರಮಾತ್ಮ. ಸರಿದೇವ, ಇನ್ನು ನಾನು ಉದಾಸೀನ ಮಾಡಿದರೆ ಮಕ್ಕಳು ನಿದ್ರೆಯಿಂದ ಎಚ್ಚರಗೊಳ್ಳುವರು. ಅಯ್ಯೋ ಪರಮಾತ್ಮ, ಬಂಡನಾದ ವಿಜಯಸಿಂಹರಾಜನು ಅರಣ್ಯದಲ್ಲಿ ಹೆಂಡತಿ ಮಕ್ಕಳಿಗೆ ಅನ್ನವನ್ನು ಕೊಡಲಾರದೆ ಅರ್ಧರಾತ್ರಿಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದನೆಂದು ಎಷ್ಟು ಆಡಿಕೊಳ್ಳುವರೋ ಕಾಣಲಿಲ್ಲ ಪರಮಾತ್ಮ. ಇದಕ್ಕೇನು ಮಾಡಲಿ? ಅಯ್ಯೋ ದೈವವೇ, ಮೋಹನಾಂಗಿ ಏನು ಮಾಡುವೆ ಪರಮಾತ್ಮ? ಇನ್ನು ನಾನು ಬೇಗನೆ ಹೋಗುವೆನು.
ಕಾಡೋ ಪಾಪಿನಾನಾದನೋ ಮಡದೆಯ ಪೇಟೋ ಗೋಬೆನೋ ಕಾಡೋ ಪಾಪಿನಾನಾದನೋ ಅಯ್ಯೋ ಪ್ರಾಣಕಾಂತೆ ದೊರೆ ದೊರ ಛಾವರಾನು ಕರೆಯರ ನಾಡಗುಂದು ದೊರೆ ದೊರ ಛಾವರಾನು ಕರೆಯರ ನೋಡಗುಂದು ಉದತಿ ಮುನಿಯೇ ನಿನ್ನ ಮಧುರವಾಣಿಯೇ ಉದಾಸಿ ಮೋದಿಯೇ ನಿನ್ನ ಮಧುರವಾಣಿಯೇ ಕಾಡು ಪಾಪಿನ ಕಾದೇನೋ ಮಡದಿಯ ಬೇಟೋ ಗೋಬೆನೋ ಕಾಡು ಪಾಪಿನ ಕಾದೇನೋ ವದಾಜೆ ತೋ ಕಾಯ ಎದೆ ಹಿಂತು ಗೈದುವೆ ವದಾಜೆ ತೋ ಕಾಯ ಎದೆ ಹಿಂತು ಗೈದುವೆ ಪರೆ ಪರೆ ಎಂದಾಲೆ ಪರೆ ತಪ್ಪೆ ಹೋದಾಲೆ ಪರೆ ಪರೆ ಎಂದಾಲೆ ಪರಿ ತಪ್ಪೆ ಹೋದಾಲೆ ಕಾಡು ಪಾಪಿನ ನಾದೇನೋ ಮಡದಿಯ ಬೇಟೋ ಗೋಬೆನೋ ಕಾಡು ಪಾಪಿನ ನಾದೇನೋ ಅಯ್ಯೋ ಪರಮಾತ್ಮ, ಕಟ್ಟಿಕೊಂಡ ಸತಿಯನ್ನು ಈ ನನ್ನ ಪುಟ್ಟ ಪುಟ್ಟ ಮಕ್ಕಳನ್ನು ಈ ಕಟ್ಟಾರಣ್ಯದಲ್ಲೇ ಬಿಟ್ಟು ಹೋಗುವಂತಾಯ್ತಲ್ಲ ಪರಮಾತ್ಮ. ಸರಿದೇವ, ಕಾಕವಾಹನ, ಸೂರ್ಯಕುಮಾರ, ನಾವು ನಿನಗೆ ಮಾಡಿದ ಅಪರಾಧವಾದರೆ ಏನು ತಂದೆ? ಅಪರಾಧವಾದರೆ ಏನು? ಅಯ್ಯೋ ದೈವವೇ, ಈ ನಿನ್ನ ಹೆಸರಿನ ಮೇಲೆ ಈ ನನ್ನ ಮುದ್ದು ಮಕ್ಕಳನ್ನು ಈ ನನ್ನ ಸತಿಯನ್ನು ಬಿಟ್ಟು ಹೋಗುತ್ತೇನೆ. ಇವರನ್ನು ಕಾಪಾಡುವ ಭಾರವು ನಿನ್ನದಾಗಿರಲಿ ತಂದೆ, ನಿನ್ನದಾಗಿರಲಿ. ಸತಿಸುಧರಂತರಸಿದನ ಸತಿಸುಧರ ತರಸಿದನ ಭಂಗಪಡಿಸಲು ಮಾಡ್ಬೇ ಎನ್ನಯ ಮಾಯದಿ ಮಾವಿನ ಮರವು ಎನ್ನದೇ ಮಾಯದಿ ಮಾವಿನ ಮರವನ್ನು ನಿರ್ಮಿಸಿ ಅದರಲ್ಲಿ ಫಲಗಳಲ್ಲಿ ಕೇಳುವಂತೆ ಮಾಡುವೆ. ಈ ವಿಜಯಸಿಂಹರು ಈ ಪುರದ ಭಾಗದಲ್ಲಿ ಅಲೆಯುತ್ತಿದ್ದರು. ಈ ವಿಜಯಸಿಂಹನು ಅರಣ್ಯದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಈ ಪುರದ ಬಾಗಿಲಲ್ಲಿ ಅಲೆಯುತ್ತಿದ್ದರು. ಅಲೆಯುವಂತೆ ಮಾಡಿರುವರು. ನನ್ನ ತಂಗಿಯು ಮತ್ತು ಮಕ್ಕಳನ್ನು ಕರೆದುಕೊಂಡು ಈ ಮರದಡಿಯಲ್ಲಿ ಮಲಗುತ್ತಿರುವಳು. ನನ್ನ ಮಾಯದಿಂದ ಒಂದು ಮಾವಿನ ಮರವನ್ನು ನಿರ್ಮಿಸಿ ಅದರಲ್ಲಿ ಫಲಗಳನ್ನು ಕೇಳುವಂತೆ ಮಾಡುವೆನು. ಕಳಿಸುವೆ ಸತ್ಯವ, ಕಳಿಸುವೆ ಸತ್ಯವ, ತರಣಿ ಸತಿಯ ಸುಂದರ ಸತ್ಯವ, ತರಣಿಯ ಸತಿಯ ಸುಂದರ ಸತ್ಯವ, ಕಳಿಸುವೆ ಸತ್ಯವ, ಕಳಿಸುವೆ ಸತ್ಯವ, ಕಳಿಸುವೆ ಸತ್ಯವ. ಹರವಿಯೊಳಗೆ ಪಾವು
ವಿರವ ಮಾಡದಂತೆ ನಾನು ಬಿಡದೆ ಕಾಡುವೆ ಬಿಡದೆ ಕಾಡುವೆ ಬಿಡದೆ ಕಾಡುವೆ ಬಿಡದೆ ಕಾಡುವೆ ಬಿಡದೆ ಕಾಡುವೆ. ಈಗ ವ್ಯಾಸರಾಜ ರೂಪವನ್ನು ಧರಿಸಿ ಮುಂದೆಲ್ಲ ಚಮತ್ಕಾರವನ್ನು ಧರಿಸುವೆನು. ಪ್ರಾಣೇಶ್ವರ ಸ್ವಾಮಿ ಮನೋಹರ ಎಲ್ಲಿರಿ ಸ್ವಾಮಿ? ಏಕೆ ಪ್ರಾಣೇಶ್ವರ ನನ್ನನ್ನು ತೊರೆದು ಹೊರಟೆ ಹೋದಿರಾ? ಪ್ರಾಣಕಾಂತ ನಾನು ಸಹ ನಿಮಗಿಂದಿಗೆ ಬೇಡವಾದಿನಿ. ಇನ್ನು ಮುಂದೆ ಈ ಪುಟ್ಟ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಈ ಘೋರವಾದ ಕಾಡಿನಲ್ಲಿ ನಿಮ್ಮನ್ನು ಎಲ್ಲಿ ಹುಡುಕಲಿ, ಏನು ತಾನೇ ಮಾಡಲಿ? ಮನೋಹರ ಪ್ರಾಣೇಶ್ವರ ಮರೆತೆಯೇ ಕೊನನ್ನ ಎನೆಯ ಕಾದಿರುವೆನು ನಿನ್ನ ಮರೆತೆಯೇ ಕೊನನ್ನ ಇಲಿಯ ಕಾದಿರುವೆನು ನಿನ್ನ ಚಂದದ ಚಂದದ ನಗುವನು ಚೆಲ್ಲ ಮುದಗೊಳಿಸುವಾರು ನೀನನ್ನ ಮರೆತೆಯೇ ಕೊನನ್ನ ಇಲಿಯ ಕಾದಿರುವೆನು ನಿನ್ನ ಮಕ್ಕಳೇ ಹೇಳಿ ಮಕ್ಕಳಿರಾ ಹೇಳಿ ಮಕ್ಕಳೇ 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 ಹೇಳಿ ಮಕ್ಕಳೇ ಮಕ್ಕಳಿರ ನಿಮ್ಮ ತಂದೆಯವರನ್ನು ಇನ್ನು ಮುಂದೆ ಎಲ್ಲಿ ಹುಡುಕುವುದೋ ಏನು ಮಾಡುವುದೋ ತಿಳಿಯದಾಗಿರುವುದಲ್ಲ. ನಮ್ಮನ್ನು ಬಿಟ್ಟು ಎಲ್ಲಿ ಹೊರಟು ಹೋಗಿರುವರಲ್ಲ ಮಕ್ಕಳಿರೇ. ಇನ್ನು ಮುಂದೆ ಗತಿ ಏನಾಗುವುದೋ ಕಾಣಿರ. ನಡೀರಿ, ಇದೇ ಮಾರ್ಗವಾಗಿ ಹೋಗಿ ನಿಮ್ಮ ತಂದೆಯವರನ್ನು ಹುಡುಕುವ ಪ್ರಯತ್ನ ಮಾಡೋಣ. ಬನ್ನಿ ಮಕ್ಕಳೇ. ಅಮ್ಮ ಅಮ್ಮ ನಮಗೆ ಹಣ್ಣುಗಳನ್ನು ತರಲು ತಂದೆಯವರು ಕಾಡಿಗೆ ಹೋಗಿರಬೇಕಮ್ಮ. ಹೌದು ಕುಮಾರ, ಹೌದು ಮಕ್ಕಳಿರ. ನಡೀರಿ ಮಕ್ಕಳೇ, ಇದೇ ಮಾರ್ಗವಾಗಿ ಮುಂದಕ್ಕೆ ಹೋಗೋಣ. ನಡೀರಿ. ಕಾಣುತ್ತಿರುವುದು ಅಲ್ಲಿಗೆ ಹೋಗಿ ಹಣ್ಣುಗಳನ್ನು ಕಿತ್ತಿ ತಿಂದು ನೀರನ್ನು ಕುಡಿದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವೆವು ಅಮ್ಮ. ಮಕ್ಕಳಿರ, ಅಮ್ಮ ನೀವುಗಳು ಮರಕ್ಕೆ ಹತ್ತಲು ಸಾಧ್ಯವಿಲ್ಲ. ನೀವೆಲ್ಲರೂ ಇಲ್ಲಿ ನಿಧಾನಿಸಿ. ನಾನೇ ಮರಕ್ಕೆ ಹತ್ತಿ ಹಣ್ಣುಗಳನ್ನು ಬಿಡಿಸಿ ಹಾಕುತ್ತೇನೆ. ಅದನ್ನು ತಿಂದ ನಂತರ ನಿಮ್ಮ ತಂದೆಯವರನ್ನು ಹುಡುಕೋ ಪ್ರಯತ್ನ ಮಾಡೋಣ. ಸ್ವಲ್ಪ ನಿಧಾನಿಸಿ ಮಕ್ಕಳೇ. ಆಗಬಹುದು ಅಮ್ಮ. ಅಮ್ಮ ಅಮ್ಮ ಹಾವು ಕಚ್ಚಲು ಬರುತ್ತಿರುವುದು ಅಮ್ಮ. ಅಯ್ಯೋ 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 ಪರಮಾತ್ಮ, ಮುಂದೇನು ಗತಿ? ನನ್ನ ಮಕ್ಕಳನ್ನು ಸರ್ಪ ಕಚ್ಚಲು ಬರುತ್ತಿರುವುದಲ್ಲ. ನನ್ನ ಮಕ್ಕಳನ್ನು ಕಾಪಾಡೋರು ಯಾರು ಇಲ್ಲವೇ? ಅಯ್ಯೋ ದೈವವೇ, ಮುಂದೇನು ಗತಿ? ಪ್ರಾಣೇಶ್ವರ, ನೀವು ಸಹ ನನ್ನ ಬಳಿಯಲ್ಲಿಲ್ಲವಲ್ಲ. ಮುಂದೇನು ಗತಿ ಸ್ವಾಮಿ? ಅಯ್ಯೋ, ನನ್ನ ಮಕ್ಕಳನ್ನು ಕಾಪಾಡೋರು ಯಾರು ಇಲ್ಲವೇ? ಮಕ್ಕಳಿರ ಅಮ್ಮ. ಹಾವು
ಮಕ್ಕಳು ಕಚ್ಚಕ್ ಬರ್ತಾ ಇತ್ತು, ಬಾಣ ತಾನು ಕೊಟ್ಟೆ ನೋಡಿ, ಮಾಯ ಆಗೋಯ್ತು ಅವೇ. ಹೌದು ಸ್ವಾಮಿ, ಕಚ್ಚಲು ಬರ್ತಿದ್ದ ಸರ್ಪವನ್ನು ಸಂಹರಿಸಿ ನನ್ನನ್ನು ಮಕ್ಕಳನ್ನು ಕಾಪಾಡಿ. ನೀವು ನಮಗಿನ್ನು ತಂದೆ ಆಗಬೇಕು. ನಮಗಿನ್ನು ದಾರಿಯನ್ನು ಬಿಟ್ಟರೆ ನನ್ನ ಮಕ್ಕಳನ್ನು ಕರೆದುಕೊಂಡು ಮುಂದಕ್ಕೆ ಹೋಗ್ತೇನೆ. ಬನ್ನಿ ಮಕ್ಕಳು. ಅಲ್ಲಮ್ಮ, ಅವನು ಸಾಯಿಸಿ ಮಕ್ಕಳನ್ನೆಲ್ಲ ಉಳಿಸಿದ್ದೀನಿ, ಈಗ ಮಕ್ಕಳಿಗೆ ನಾನು ತಂದೆ ಆಗ್ಬೇಕಾ? ಆಗದು ಅಮ್ಮ. ಒಂಟಿಯಾಗಿದ್ದೀಯಾ? ನಾನು ಗುಡ್ಲು ಬೇರೆ ಕಟ್ಕೊಂಡಿದ್ದೀನಿ. ಏನಾದರೂ ಮಾಡಿ ನೀನು ನಮ್ಮ ಮನೆ ಗುಡ್ಲಿಗೆ ಬಂದ್ಬಿಟ್ರೆ ಮಕ್ಕಳನ್ನೂ ಸಾಕ್ತೀನಿ, ದುರಾತ್ಮ ನೀನು ನೋಡ್ಕೊಂತೀನಿ. ಸಿಕ್ಕಿತ್ತು ನನಗೊಂದು ಕಜ್ಜಿ, ಸಿಕ್ಕಿತ್ತು ನನಗೊಂದು ಕಜ್ಜಿ, ಸಿಕ್ಕಿತ್ತು ನನಗೊಂದು ಕಜ್ಜಿ, ಸಿಕ್ಕಿತ್ತು ನನಗೊಂದು ಕಜ್ಜಿ. ಆ ಕಡೆ ಹೋಗ್ಬಾರ್ದೆ ಬಲ್ಲಿ, ಅಲ್ಲಿ ಕುಂತೈತೆ, ಅಲ್ಲಿ ನಿಂತೈತೆ. ಆ ಕಡೆ ಹೋಗ್ಬಾರ್ದೆ ಬಲ್ಲಿ, ಅಲ್ಲಿ ಕುಂತೈತೆ, ಅಲ್ಲಿ ನಿಂತೈತೆ, ಕುಂತೈತೆ ಕಾಡಿಯ ಬರ್ರಿ. ಸಿಕ್ಕಿತ್ತು ನನಗೊಂದು ಕಟ್ಟಿ, ಸಿಕ್ಕಿತ್ತು ನನಗೊಂದು ಕಟ್ಟಿ, ಸಿಕ್ಕಿತ್ತು ನನಗೊಂದು ಕಟ್ಟಿ. ಶುಕ್ರವಾರ ಬಂತೆ, ಅಲ್ಲಿ ಮಾಡೋದು ಬಂದ್ಬಿಟ್ಟು ಬಂತೆ. ಆ ಕಡೆ ಹೋಗ್ಬಾರ್ದೆ ಬಲ್ಲಿ, ಈ ಕಡೆ ಬರ್ಬಾರ್ದೆ ಬಲ್ಲಿ. ಅಲ್ಲಿ ಕುಂತೈತೆ, ಅಲ್ಲಿ ನಿಂತೈತೆ, ಅಲ್ಲಿ ಕುಂತೈತೆ, ನಿಂತೈತೆ. ಆವಿನ ಬೋಡಿ ಸಿಕ್ಕಿತ್ತು ನನಗೊಂದು. ನೋಡಮ್ಮ, ಅವನು ಹೊಡೆದು ಮಕ್ಕಳನ್ನೆಲ್ಲ ಉಳಿಸಿದ್ದೀನಿ. ನೀನು ಯಾಕೆ ಕಷ್ಟ ಬೀಳ್ತೀಯ? ಹೊಳೋದು ಪಳೋದು ಏನು ಬೇಡ. ದೊಡ್ಡದಾಗಿ ಒಂದು ಗುಡ್ಲು ಕಟ್ಟಿದ್ದೀನಿ, ಮಕ್ಕಳು ಸಾಕಂತೀನಿ. ಒಂಟಿ ಇದ್ದೀನಿ, ನೀನು ಜಂಟಿ ಆಗ್ಬಿಟ್ರೆ ಹೆಂಗೋ ಕತೆ ಕರ್ಕೊಂಡಿದ್ಬಿಡು. ಯಾಕೋ ಓದಾಡ್ತಿ? ಯಾಕಮ್ಮ ಪಾಪಿ ಅಂತಿ? ಹೋಗಬೇಕು, ನೀನು ದಾರಿಯನ್ನು ಬಿಡುವನಾಗು. ಬಿಡುವುದಿಲ್ಲ. ಅಯ್ಯೋ, ಅವನು ಹೊಡೆದು ಸಾಯಿಸಿದ್ದೀನಿ, ನನ್ನೇ ಶಾಪ್ ಆಗ್ತೀಯಲ್ಲ. ಏನು ಅವನು ಎದ್ದು ಹೇಳ್ಕೊಂಡ್ಬಿಡಿದೆ. ಆ ಮಾತ್ರ ಕಚ್ಚಬಾರ್ದೆ. ಆವಾದ್ರು ಕಚ್ಚಬಾರ್ದೆ, ಕೇಳಾದ್ರು ಕಿಡ್ಕಬಾರ್ದೆ. ಆವಾದ್ರು ಕಚ್ಚಬಾರ್ದೆ, ಕೇಳಾದ್ರು ಕಿಡ್ಕಬಾರ್ದೆ. ಹೊಟ್ಟೆಯ ನೋವು ಬಂದು ಹೊಟ್ಟಿಗೆ ಹಿಡಿಯಬಾರ್ದೆ. ಹೊಟ್ಟೆಯ ನೋವು ಬಂದು ಹೊಟ್ಟಿಗೆ ಅವನು ಹೊಡೆದು ಸಾಯಿಸಿದ್ದೀನಿ. ಈಗ ನಿನ್ಗೆ ಹಾವು ಕಚ್ಬಿಡ್ತದೆ ಇನ್ನೊಂದ್ಸರಿ. ಬೇಡ ಬಾ, ಸುಖವಾಗಿ ಇಸ್ಕೊಂತೀನಿ, ಮಕ್ಕಳು ಸಾಕಂತೀನಿ. ಪಾಲ್ಗಟ್ಟೆ ಕಡ್ಲೆಕಾಯ್ತಲ್ಲಿ ಮಡಗಿದ್ದೀನಿ, ಹುರ್ಕೊಂಡು ಬೇಯಿಸ್ಕೊಂಡು ತಿನ್ಕೊಂಡಿರು. ನಾನೇನೇನು ಜುಬು 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 ಜುಬು. ಅಣ್ಣ, ರಾಜನ ಹೆಂಡತಿ, ಸ್ನೇಹಿತನ ಹೆಂಡತಿ, ಗುರುವಿನ ಹೆಂಡತಿ ಮತ್ತು ಮುಂತಾದ ಪರನಾರ್ಯರನ್ನು ತನ್ನ ಹೆತ್ತ ತಾಯಿಯಂತೆ ಭಾವಿಸಬೇಕು. ಮೂಢನಂತೆ ಕಾಡದೆ ನನ್ನಿಂದ ಇಲ್ಲಿಂದ ಕಳಿಸಿಕೊಟ್ರೆ ನಿನಗೆ ಬಹಳವಾಗಿ ಪುಣ್ಯ ಬರುವುದು. ಅಣ್ಣ, ಅಮ್ಮ ಒಗಡಲೋ ಉಗುಡ್ಲೋ ಗೊತ್ತಿಲ್ವಲ್ಲ. ಒಗಡಲೋ ಉಗುಡ್ಲೋ ಗೊತ್ತಾಗ್ಲಿಲ್ಲ. ಏನೇನಾಗ್ಲವೇ ಆರಾಮ. ನಾನು ಎಷ್ಟು ವಿಧವಾಗಿ ಹೇಳಿದ್ರು ಈತನು ಮೂಢನಂತೆ ಕಾಡ್ತಿರುವನಲ್ಲ. ಏನಾಗ್ಲಿ, ನಾನೀಗ ಹೊರಿಸುವೆನು. ನಾನೀಗ ಹೊರಿಸುವೆನು.
ಅಯ್ಯೋ ದುರಾತ್ಮ, ನಾನು ಇಷ್ಟು ವಿಧವಾಗಿ ಹೇಳಿದರೂ ನೀನು ನನ್ನನ್ನು ಈ ರೀತಿಯಾಗಿ ಕಾಡಿರುತ್ತಿರುವೆಲ್ಲ. ಪರಮೇಶ್ವರ, ನಾನು ನಿಜವಾಗಿಯೂ ನನ್ನ ಪತಿಯನ್ನು ನಂಬಿರುವುದೇ ಸತ್ಯವಾಗಿದ್ರೆ ಈತನು ಕ್ಷಣ ಮಾತ್ರದಲ್ಲಿ ಇಲ್ಲಿಯೇ ಮೃತ್ಯು ಹೊಂದಲಿ. ನಲ್ಲ ತಂಗಳೇ ನೀವು ಪ್ರತ್ಯಕ್ಷವೆಂದಿಗೆ ಏನಾಗೆ ನಲ್ಲ ತಂಗಳೇ ನೀವು ಪ್ರತ್ಯಕ್ಷವೆಂದಿಗೆ ಏನಾಗೆ ಪಾಪಿಯಾಗೆ ದೊರೆಯಾಲಿಲ್ಲವೋ ನಲ್ಲ ತಂಗಳೇ ನೀವು ಪ್ರತ್ಯಕ್ಷವೆಂದಿಗೆ ಏನಾಗೆ ಕಡುಬೆಂದಿಗೆನು ನಾನು ನಲ್ಲ ತಂಗಳೇ ನೀವು ಪ್ರತ್ಯಕ್ಷವೆಂದಿಗೆ ಏನಾಗೆ ನಲ್ಲ ರಾಜನ ತಂಗಿ ವಿಜಯಾಗಿ ಮನ ಜಯಾದಿ ಮನ ಕೋರಿ ನಲ್ಲ ತಂಗಳೇ ನೀವು ಪ್ರತ್ಯಕ್ಷವೆಂದಿಗೆ ಏನಾಗೆ ಅಯ್ಯೋ ಪ್ರಾಣಕಾಂತೆ ನಲ್ಲ ತಂಗ ಕಾಂತಹಾವಣಿ ಘೋರವಾದ ಅರಣ್ಯದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದನಲ್ಲ ಪರಮಾತ್ಮ. ಮಕ್ಕಳನ್ನು ಕರೆದುಕೊಂಡು ಅವರ ತಂದೆಯ ಪಟ್ಟಣಕ್ಕೆ ಹೋಗಿರುವಳು, ಅಲ್ಲದೆ ಕಾಡಿನಲ್ಲಿ ದುಷ್ಟ ಮೃಗಗಳಿಗೆ ತುತ್ತಾಗಿ ಬಿದ್ದಿರುವಳು ಕಾಣಿರಲ್ಲ. ಅಯ್ಯೋ ಪರಮಾತ್ಮ, ಇನ್ನು ನಾನು ಅವರನ್ನು ಎಲ್ಲಿ ಹುಡುಕಲಿ? ನನಗಾದರೂ ಹಸಿವು ಬಾಯಾರಿಕೆಯೂ ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ಇದಕ್ಕೇನು ಮಾಡಲಿ ಪರಮಾತ್ಮ, ಇದಕ್ಕೇನು ಮಾಡಲಿ? ಅದು ಅಲ್ಲಿ ಒಂದು ಪಟ್ಟಣವು ಕಾಣುತ್ತಿರುವುದು, ಅಲ್ಲಿಗಾದರೂ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಈ ನನ್ನ ಉದರ ಬಾಧೆಯನ್ನು ನೀಗಿಸಿಕೊಳ್ಳುವೆನು ಪರಮಾತ್ಮ. ಭವತಿ ಭಿಕ್ಷಾಂದೇಹಿ ಬೇಡುವೆನೋ ಏ ಪಾಪಿ ಭವತಿ ಭಿಕ್ಷಾಂದೇಹಿ ಬೇಡುವೆನೋ ಏ ಪಾಪಿ ಅತಿ ಭಿಕ್ಷಾಂದೇಹಿ
ಪುತ್ರರ ನೀವಾ ಅನ್ನವ ನೀಡಿರಿ ನನಗೆ ಲಕ್ಷ್ಮಿಯ ಪುತ್ರರ ನೀವಾ ಮುಕ್ತಿ ಬಾಧೆಯ ತಡೆಯದ ನಿಂತ ಭಿಕ್ಷಾಂದೇಗಿಯಂತ ಬಂದೆ ಭವತಿ ಭಿಕ್ಷಾಂದೇಗಿ ಅನ್ನವ ಕೊಟ್ಟರು ಸರಿಯೇ ಪಾಯಸ ಕೊಟ್ಟರು ಸರಿಯೇ ಅನ್ನವ ಕೊಟ್ಟರು ಸರಿಯೇ ಪಾಯಸ ಕೊಟ್ಟರು ಸರಿಯೇ ರಾಗಿಯ ಗಂಬಲಿ ಗಂಜಿಯ ಕೊಟ್ಟರು ಒಂದರ ಕುಡಿದು ಬಾಯೊಳಗಿಡುವೆ ರಾಗಿಯ ಗಂಬಲಿ ಗಂಜಿಯ ಕೊಟ್ಟರು ಒಂದರ ಕುಡಿದು ಬಾಯೊಳಗಿಡುವೆ ಭವತಿ ಭಿಕ್ಷಾಂದೇಗಿ ಭವತಿ ಭಿಕ್ಷಾಂದೇಗಿ ಬೇಡುವೆನೋ ಏ ಪಾಪಿ ಅನ್ನವ ಕೊಟ್ಟರು ಸರಿಯೇ ಅನ್ನವ ಕೊಟ್ಟರು ಸರಿಯೇ ಪಾಯಸ ಕೊಟ್ಟರು ಸರಿಯೇ ಅನ್ನವ ಕೊಟ್ಟರು ಸರಿಯೇ ಪಾಯಸ ಕೊಟ್ಟರು ಸರಿಯೇ ರಾಗಿಯ ಗಂಜಿಯ ಕೊಟ್ಟು ಒಂದಳ ಕುಡಿದು ಬಾಯೊಳಗಿರುವೆ
ಮಹಾಪ್ರಭು, ಈ ಕಾಡಿನಲ್ಲಿ ಪ್ರಾಣಿಗಳು ಹಾರಿ ಹಾರಿ ಹೋಗುತ್ತಿರುವವು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ನಡಿ. ಆಗಬಹುದು ಮಹಾಪ್ರಭು. ಕಾಡಿನಲ್ಲಿ ಯಾರೋ ಬರುತ್ತಿರುವರು, ಸ್ವಲ್ಪ ಅನ್ನವನ್ನು ಕೇಳಮ್ಮ, ಹಸಿವಾಗುತ್ತಿರುವುದು. ಮಕ್ಕಳಿರ ಹಟ್ಟಾಸದಿಂದ ಬರುತ್ತಿರುವ ರಾಜನನ್ನು ನಾವು ತಡೆಯಲಾಗುವುದು. ರೆಕ್ಕೆಲ್ಲದ ಪಕ್ಷಿಯು ಗಗನಕ್ಕೆ ಹಾರಬಲ್ಲದು, ಎಳವನ್ನು ಮರವನ್ನು ಹತ್ತಬಲ್ಲಿದೆ. ಹಟ್ಟಾಸದಿಂದ ಬರುತ್ತಿರುವ ಆ ರಾಜನನ್ನು ನಾವು ತಡೆಯಲಾಗುವುದು. ನಡೆಯಿರಿ ಮಕ್ಕಳೇ, ಮುಂದಕ್ಕೆ ಎಲ್ಲಿಯಾದ್ರೂ ಹೋಗೋಣ. ಹಾಗಾದ್ರೆ ನೀವೆಲ್ಲರೂ ರಥದ ಅಡ್ಡಲಾಗಿ ಮಲಗಿಕೊಳ್ಳಿ. ಆ ರಾಜನು ರಥವನ್ನು ನಿಲ್ಲಿಸಿದ ತಕ್ಷಣವೇ ನಿಮಗೆ ಅನ್ನವನ್ನು ಕೊಡಿಸುತ್ತೇನೆ, ಮಲಗೂರಾಗಿ. ಅನ್ನವಿಲ್ಲದೆ ಪ್ರಾಣ ಹೋಗುವುದಿಲ್ಲವೇ ಮಕ್ಕಳೇ? ಕುದುರೆ ಕಾಲಿಗೆ ಸಿಕ್ಕಿ ಸತ್ತರೆ ಸ್ವರ್ಗವು ಪ್ರಾಪ್ತಿ ಆಗುವುದು, ಮಲಗುವರಾಗಿ. ಎಲೆ ನಾರಿ ಮಾಡಿ, ನೀನೇ ಯಾರು? ಈ ನನ್ನ ಕುದುರೆಗೆ ಅಡ್ಡವಾಗಿ ನಿಲ್ಲಿದ್ದೇವನಿ. ಈ ಮಕ್ಕಳು ಯಾರು? ಅದನ್ನು ತಿಳಿಸುವಳಾಗು. ಸ್ವಾಮಿ, ಈ ಮಕ್ಕಳು ಬಿಡು. ನನ್ನ ಮಕ್ಕಳಾದರೂ ಬಹಳವಾಗಿ ಹಸುವಿನಿಂದ ಹಂಬಲಿಸುತ್ತಿರುವರು ಸ್ವಾಮಿ. ನನ್ನ ಮಕ್ಕಳಿಗೋಸ್ಕರವಾಗಿ ಈ ರೀತಿಯಾಗಿ ಮಾಡಿರುವನು. ನನ್ನ ಮಕ್ಕಳಿಗೆ ಏನಾದರೂ ಸ್ವಲ್ಪ ಆಹಾರ ಕೊಟ್ಟರೆ ತಮಗೆ ಬಹಳವಾಗಿ ಪುಣ್ಯ ಬರುವುದು ಸ್ವಾಮಿ. ಇದೇನು? ಈಕೆಯು ಮಾತನಾಡುತ್ತಿದ್ದರು ನೋಡಿದರೆ ನನ್ನ ಸಹೋದರಿಯಂತೆ ಕಾಣುತ್ತಿರುವುದಲ್ಲ. ಇರಲಿ ಅಮ್ಮ ತಾಯಿ, ನೀನು ಯಾರು? ನಿನ್ನ ಹೆಸರಾದರೂ ಏನು? ನಿನ್ನ ಪುರವೇ ಯಾವುದು? ಅದನ್ನು ತಿಳಿಸುವಳಾಗು. ಅಯ್ಯೋ ಪರಮಾತ್ಮ, ಈತನ್ನು ನನ್ನ ಜನ್ಮ ವೃತ್ತಾಂತವನ್ನೇ ಕೇಳುತ್ತಿರುವರಲ್ಲ, ನಾನು ಇವರಿಗೆ ರೀತಿಯಾಗಿ ತಿಳಿಸಿದೆ. ತಂದೆಗೆ ಸಮಾನರಾದ ರಾಜಪುತ್ರರೇ, ನಮ್ಮದು ಕಾಶಿ ಪಟ್ಟಣ. ನನ್ನ ತಂದೆಯ ಹೆಸರಾದರೂ ರಾಮಸಿಂಹರಾಜರೆಂದು ಕರೆಯುವರು. ನನ್ನ ತಾಯಿಯನ್ನು ಸುಶೀಲಾದೇವಿ ಎಂದು ಕರೆಯುವರು ಸ್ವಾಮಿ. ಏನು? ಈಕೆಯು ನನ್ನ ತಂದೆ ತಾಯಿಯ ಹೆಸರನ್ನು ಹೇಳುತ್ತಿರುವಳಲ್ಲ. ಇರಲಿ, ವಸ್ತುವಿಗಿಂತ ವಸ್ತುವು ಏತಕ್ಕಿರಬಾರದು. ಅಮ್ಮ ತಾಯಿ, ನಿನ್ನ ಪತಿ ಯಾರು? ನಿನ್ನ ಪಟ್ಟಣ ಯಾವುದು? ಅದನ್ನು ತಿಳಿಸು ತಾಯಿ. ನನ್ನ ಪತಿಯ ನಾಮಾಂಕಿತವಾದರೂ ವಿಜಯಸಿಂಹರಾಜರೆಂದು ಕರೆಯುವರು. ನನ್ನ ಅಣ್ಣನನ್ನು ನಲ್ಲರಾಜ ಭೂಪಾಲನೆಂದು ಕರೆಯುವರು. ಪಾಂಡ್ಯಾದ ನನ್ನನ್ನು ನಲ್ಲ ತಂಗ ಎಂದು ಕರೆಯುವರು. ಅಣ್ಣ, ನನ್ನ ತಂಗೆ ನೀನಮ್ಮ, ನಿನಗ
ನಿನಗೂ ಇಂತಹ ಗತಿ ಬಂದಿದೆ. ಅಯ್ಯೋ ಮುದ್ದು ಕಂದಗಳಿರ, ನಿಮಗೂ ಕಷ್ಟವು ಬಂದಿದೆ. ಸೋದರಿ, ನಿನಗೂ ಇಷ್ಟು ಕಷ್ಟಗಳು ಬಂದರು ಪಾಪಿಯಾದ ನಾನು ನಿನಗೆ ನೆನಪಿಗೆ ಬರಲೇ ಸೋದರಿ. ಅಣ್ಣ, ನನ್ನ ಪ್ರಾಣಕಾಂತರಾದರು ಘೋರವಾದ ಕಾಡಿನಲ್ಲಿ ಎಲ್ಲಿ ಹೊರಟು ಹೋದರು. ಅಂದಿನಿಂದ ಹಿಂದಿನವರೆಗೂ ದಿಕ್ಕಿಲ್ಲದವಳಂತೆ ಕಾಡು ಮೇಡುವವಳೆನ್ನದೆ ಈ ನನ್ನ ಮಕ್ಕಳನ್ನು ಹುಡುಕುತ್ತಾ ಅಲೆಯುತ್ತಿರುವೆನು ಅಣ್ಣ. ಸೋದರಿ, ಸೋದರಿ, ಸತ್ಯವಾಗಿರುವನೇ ನಿಮ್ಮ ಅಣ್ಣನು, ಇಲ್ಲಿರುವನೇ ನಿಮ್ಮ ತಂದೆಯನ್ನು ಭಾವಿಸಿ ಈ ಮಕ್ಕಳನ್ನು ಕರೆದುಕೊಂಡು ಪಟ್ಟಣಕ್ಕೆ ನಡಿ. ಇಲ್ಲ ಅಣ್ಣ, ಅಣ್ಣ ನನ್ನವನಾದರೆ ಹತ್ತಿಗೆ ನನ್ನವಳೆ ಎಂಬ ಗಾದೆಯಂತೆ ನನ್ನನ್ನು ಹತ್ತಿಗೆ ಗುರುತಿಸುವಳೆ ಖಂಡಿತವಾಗಿ ಇಲ್ಲ ಅಗ್ರಜ, ಖಂಡಿತವಾಗಿ ನಾನು ಬರುವುದಿಲ್ಲ ಅಣ್ಣ, ಬರುವುದಿಲ್ಲ. ಸೋದರಿ, ಅಣ್ಣ ನನ್ನ ಹೆಂಡತಿಯು ಅಂತವಳಲ್ಲ, ತುಂಬಾ ಧರ್ಮಿಷ್ಠಿಯು. ನನ್ನವರನ್ನು ಕಂಡರೆ ಬಹಳ ಪ್ರೀತಿಯಿಂದ ನೋಡುವಳು. ನೀನು ಚಿಂತಿಸಬೇಡ, ಈ ಮಕ್ಕಳನ್ನು ಕರೆದುಕೊಂಡು ನಮ್ಮ ಪಟ್ಟಣಕ್ಕೆ ನಡಿ. ಹಾಗೆ ಆಗಲಿ ಅಗ್ರಜ. ಮಕ್ಕಳಿರ ನಾನು ಬೇಟೆಯನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬರುವೆನು. ನೀನು ಚಿಂತಿಸಬೇಡ, ನಡೆಯುವ ಸಹೋದರಿ. ಹಾಗೆ ಆಗಲಿ ಅಗ್ರಜ. ಮಕ್ಕಳಿರ ಬರುವರಾಗಿ. ಎಲ್ಲ ತಂಗಿಯು ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಹೋಗುತ್ತಿರುವಳು. ಲಲಿತರಿಗೆ ಕ್ರೂರವಾದ ಮನಸ್ಸನ್ನು ಕೊಟ್ಟಿಸಿ ಮುಂದೆ ನನ್ನ ಚಮತ್ಕಾರವನ್ನು ತೋರಿಸುವೆನು. ಚಳಿಯಲ್ಲಿ ನನ್ನ ಮಕ್ಕಳಾದರೂ ನಡುಗುತ್ತಿರುವರು. ಜಾಗೃತಿಯಾಗಿ ಬಾಗಿಲನ್ನು ತೆಗೆಯುವರಾಗಿ, ಅತ್ತಿಗೆ ಬಾಗಿಲನ್ನು ತೆಗೆಯುವರಾಗಿ. ದೇವಿ, ಯಾರೋ ಮಳೆಯಲ್ಲಿ ನಡುಗುತ್ತಾ ಬರುತ್ತಿರೋರು, ಅವರನ್ನು ಬೆಳಗ್ಗೆ ಕರೆಯಲೇ? ಏನೇ ಸಖಿ, ಈಗ ಬಂದಿರುವವಳು ಅವಳೇನು ನಿನ್ನ ಚಿಕ್ಕಮ್ಮನ ಮಗಳೇ, ಇಲ್ಲ ನಿನ್ನ ದೊಡ್ಡಮ್ಮನ ಮಗಳೇ, ಇಲ್ಲ ನಾವು ಹೊಡ ಹುಟ್ಟಿದ್ದವಳೆ? ಹೇಳೆ. ಯಾರಾದರೂ ಏನಮ್ಮ, ಯಾರಾದರೆ ಏನು, ಅವರಿಗೊಂದು ಬೆಳಗ್ಗೆ ಕರೀಲೇ? ಹಾ, ಸಖಿಯು ಹೇಳುವ ಮಾತು ನಿಜ. ಯಾರಾದರೂ ಆಗಲಿ, ಆಕೆಯನ್ನು ಒಳಗೆ ಕರೆದು ಯಾರೆಂದು ವಿಚಾರಿಸಿ ನೋಡೋಣ. ಹಾ ಸಖಿ, ನೀನು ಹೋಗು, ಆಕೆಯನ್ನು ಒಳಗೆ ಕರೆದುಕೊಂಡು ಬಾ, ನೋಡೋಣ ಯಾರೆಂದು. ಅಮ್ಮ, ದೇವರ ಅಪ್ಪಣೆ ಆಗಿರೋದು, ಬನ್ನಿ ಅಮ್ಮ. ಅತ್ತಿಗೆ, ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತೇನೆ ಅತ್ತಿಗೆ. ಏನೇ ಭಿಕ್ಷುಕಿ ಅಂತಿರುವ ನೀನು ನನ್ನನ್ನು ಅತ್ತಿಗೆ ಎಂದು ಕರೆಯುತ್ತಿರುವೆಯಾ? ಅತ್ತಿಗೆ ಯಾರೇ ನೀನು? ನಾನಲ್ಲವೇ ತಾಯಿ, ನಿನ್ನ ಗಂಡನ ತಂಗಿ. ಯಾರೇ ನೀನು? ದೂರ ಸರಿ ಮುಟ್ಟಬೇಡವೇ, ನಾರಿಯೋ ಹೆಮಾರಿಯೋ ನೀ ಯಾರು ಕೇಳಲೇ? ಮಕ್ಕಳ ಯಾರೇ ನೀನು? ದೂರ ಸರಿ ಮುಟ್ಟಬೇಡವೇ, ನಾರಿಯೋ ಹೆಮಾರಿಯೋ ನೀ ಯಾರು ಕೇಳಲೇ? ಕಲ್ಲೆಪುರ ಇದೆ ಎಂದು ಬಂದೆ ಏಕೆಲೆ? ಅಲ್ಲಿ ಗಂಡನ ಪಟ್ಟಣವನ್ನು ಹಾಳು ಮಾಡಿ ಇಲ್ಲಿ ತಂದೆಯ ಪುರವನ್ನು ನಾಶ ಮಾಡಲೆಂದು ಬಂದಿರುವೆ. ದರಿದ್ರದವಳೆ, ದರಿದ್ರ ಮಕ್ಕಳ ತಾಯಿಯಿಲ್ಲದ ತಪ್ಪಲೆಯಮ್ಮ, ಆನು ಇಲ್ಲದೆ ಬೆಳೆದೇನಮ್ಮ.
ಕೊಡಬೇಕೇನೆ? ಕೇಳು, ನನ್ನ ಪತಿಯು ಬರುವ ವೇಳೆಯಾಯಿತು. ನೀನು ಮೊದಲು ಇಲ್ಲಿಂದ ಹೊಟ್ಟು ಹೋದರೆ ಸರಿ, ಇಲ್ಲವಾದರೆ ತಕ್ಕ ಶಾಸ್ತಿ ಆದೀತು. ಬೇಡ ತಾಯಿ, ನನ್ನ ಮಕ್ಕಳ ಮುಖವನ್ನು ನೋಡು ತಾಯಿ. ಬಹಳ ದಿನಗಳಿಂದಲೂ ಹಸಿವಿನಿಂದ ಅಪ್ಪಲಿಸುತ್ತಿರುವ ತಾಯಿ. ಅಯ್ಯೋ ಮಕ್ಕಳಿರು, ಅಮ್ಮ ಎಂತ ಕಷ್ಟ ಪ್ರಾಪ್ತಿ ಆಯ್ತು. ಸಖಿಯು ಹೇಳುತ್ತಿರುವ ಮಾತು ನಿಜ ಆಗಲಿ. ಕೇಳು ಸಖಿ ದೇವಿ, ಒಂದು ಓಟು ಮಡಕೆಯನ್ನು ತೆಗೆದುಕೊಂಡು ಅದರ ಕಂಠದವರೆಗೂ ಮರಳನ್ನು ತುಂಬಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ನಮ್ಮ ಕುದುರೆ ಲಾಯದಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನುವಂತೆ ಹೇಳಿಕೊಟ್ಟು ಬಾ. ಸೌದೆಯ ಬದಲಾಗಿ ಹಸಿಯ ಬಾಳದಿಂಡನ್ನು ಕೊಡು. ಅದು ಹೇಗೆ ಆ ಅನ್ನವನ್ನು ಮಾಡಿಕೊಂಡು ತಿನ್ನುವಳೋ ನಾನು ನೋಡುತ್ತೇನೆ. ಮರಳನ್ನು ತಿಂದರೆ ಸತ್ತು ಹೋಗುದಿಲ್ಲವೇ ದೇವಿ? ಸತ್ತರೆ ಹೊತ್ತು ಹಾಕಲು ನೀನಿಲ್ಲವೇ ದರಿದ್ರದವಳೆ? ಹೇಳಿದಷ್ಟು ಮಾಡು ಅಷ್ಟೇ. ಹಾಗೆ ಆಗಲಿ ದೇವಿ. ಅಮ್ಮ, ದೇವರ ಅಪ್ಪಣೆ ಆಗಿರುವುದು. ನೀವು ಹೋಗಿ ನಮ್ಮ ಕುದುರೆ ಲಾಲಯದಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನುವಂತೆ. ಅಯ್ಯೋ ಪರಮಾತ್ಮ, ಇನ್ನೂ ನನ್ನನ್ನು ಅಷ್ಟಿಷ್ಟು ಪರೀಕ್ಷಿಸುವೆಯೋ ಕಾಣೇನಲ್ಲ. ಅಕ್ಕಿಗೆ ಬದಲಾಗಿ ಮರಳನ್ನು ಕೊಟ್ಟಿರುವನಲ್ಲ, ಸೌದೆಗೆ ಬದಲಾಗಿ ಹಸಿಯ ಬಾಳೆ ದಿಂಡನ್ನು ಕೊಟ್ಟಿರುವನಲ್ಲ. ಪರಮಾತ್ಮ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ. ಪರಮಾತ್ಮ, ನಾನು ಅನವರ್ತವು ನಿನ್ನನ್ನು ನಂಬಿರುವುದೇ ಸತ್ಯವಾಗಿದ್ದರೆ ಈ ಹಸಿಯ ಬಾಳೆಯ ದಿಂಡೆಲ್ಲ ಉರಿದು ಈ ಮರಳೆಲ್ಲವೂ ಅನ್ನವಾಗಲಿ ತಂದೆ. ಮಕ್ಕಳೇ, ಪಾಕವು ಸಿದ್ಧವಾಗಿರುವುದು, ನಡೆಯಿರಿ. ಈ ಪಾಕವನ್ನು ನಿಮ್ಮ ಅತ್ತೆಯವರ ಅಮೃತ ಹಸ್ತದಿಂದಲೇ ನಿಮಗೊಂದೊಂದು ತುತ್ತು ಪ್ರಸಾದವನ್ನಾಗಿ ಕೊಡಿಸುತ್ತೇನೆ. ಬನ್ನಿ ಮಕ್ಕಳೇ. ಆಗಬಹುದು ಅಮ್ಮ. ಅತ್ತಿಗೆ, ಪಾಕವು ಸಿದ್ಧವಾಗಿರುವುದು. ಈ ನನ್ನ ಮಕ್ಕಳಿಗೆ ಒಂದೊಂದು ತುತ್ತು ಪ್ರಸಾದವನ್ನು ಹಾಕಿ ನೀಡು ತಾಯಿ. ಏನು, ನನ್ನನ್ನು ನಿನಗೂ ನಿನ್ನ ಮಕ್ಕಳಿಗೂ ಬಡಿಸೆಂದು ಕೇಳುವೆ ಏನೇ? ನನ್ನನ್ನೇನು ನಿನ್ನ ಮನೆಯ ಸೇವಕಿ ಎಂದು ಭಾವಿಸಿದ ಏನೇ? ಅಮ್ಮ, ಅನ್ನ ಅಯ್ಯೋ ಪರಮಾತ್ಮ, ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ವಿಧಿಸಿಯೋ ಕಾಣಲ್ಲ. ಶನಿದೇವ, ಅನಾಥ ರಕ್ಷಕ, ಆಪದ್ಬಾಂಧವ, ನನ್ನ ಮೊರೆಯೋ ಇನ್ನೂ ನಿನಗೆ ಕೇಳಲಿಲ್ಲವೇ? ಕೇಳೆ ಅನಿಷ್ಟದವಳೆ, ನನ್ನ ಪತಿಯು ಬರುವ ವೇಳೆಯಾಯಿತು. ಮೊದಲು ಇಲ್ಲಿಂದ ತೊಲಗಬೇಡಾಗು, ಇಲ್ಲವಾದ ತಕ್ಕ ಶಾಸ್ತಿ ಆದೀತು. ನನ್ನ ಮಕ್ಕಳನ್ನು ಮಾತ್ರ ಹೊಡೆಯಬೇಡಿ ಪರಮಾತ್ಮ. ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದೆಂಬ ಶಾಸ್ತ್ರ ಸಿದ್ಧಾಂತವು ನನಗೀಗ ಅರ್ಥವಾಯಿತು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳು. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ. ಬಾಳ ಮಕ್ಕಳು ಬಡತನ ಸಂಸಾರ ನನ್ನ ನಸಿಬರಾಗ ಬರೆದು ಕಳುಕಲು ಏನ ಮಾಡಲು ಕರುಣೆ ಇಲ್ಲ
ಮಕ್ಕಳು ಬಡತನ ನನ್ನ ನಸಿಬದಾಗ ಬರೆದು ಕಳುಹಲು ಏನ ಮಾಡ ಕರುಣೆ ಇಲ್ಲ. ಸಿರಿಯ ತವರಿಗೆ ತುತ್ತ ಕೋಳು ಸಿರಿಯ ತವರಿಗೆ ತುತ್ತ ಕೋಳಿಗೆ ಆಗಿರಲಿಲ್ಲ. ಅಣ್ಣನ ಮಾತಿಗೆ ಮನ್ನಣೆ ಕೊಟ್ಟು ಹೊರಟು ಬಂದೆ ನನ್ನ. ಅಣ್ಣನ ಮಾತಿಗೆ ಮನ್ನಣೆ ಕೊಟ್ಟು ಹೊರಟು ಬಂದೆ ನನ್ನ. ತಾಯಿ ಸತ್ತ ಮೇಲೆ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳ. ನತ್ತಿಯ ಮೇಲೆ ಬಿಸಿಲು ಬಂದಾಗ ಮಕ್ಕಳು ಚಡಪಡಿಸಿ ಮಕ್ಕಳೇ ಕಂದ ಮಗಳಿರ. ನತ್ತಿಯ ಮೇಲೆ ಬಿಸಿಲು ಬಂದಾಗ ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕಿ ಹತ್ತಾವುದು ಕಿದುಕಿಸಿ. ಹುಟ್ಟಿ ಬೆಳೆದ ನನ್ನ ತವರಲ್ಲಿಂದು ನೀರಿಗೂ ಗತಿಯಿಲ್ಲ ಅಮ್ಮ. ಹುಟ್ಟಿ ಬೆಳೆದ ನನ್ನ ತವರಲ್ಲಿಂದು ನೀರಿಗೂ ಗತಿಯಿಲ್ಲ. ಬಾ ನನ್ನ ಮಗಳೇ ಯಾವಾಗ ಬಂದೆ ಎಂದು ಕರೆಯುವ ಕರುಣಿಲ್ಲ. ಬಾ ನನ್ನ ಮಗಳೇ ಯಾವಾಗ ಬಂದೆ ಎಂದು ಕರೆಯುವ ಕರುಣಿಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಕೆಂದು ಹೋಗಬಾರದಮ್ಮ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ. ಏತಕ್ಕೋ ನನ್ನ ದೇಹವನ್ನು ಕಲಪಿಸುತ್ತಿರುವುದಲ್ಲ, ಏನಾಗಿರಬಹುದು? ನಡೆಯಿರಿ, ಜಾಗೃತಿಯಾಗಿ ಅರಮನೆಗೆ ಹೋಗಿ ನೋಡುವಣ. ಆಗಬಹುದು ಮಹಾಪ್ರಭು. ಅಯ್ಯೋ ಪರಮಾತ್ಮ, ಈ ದಾರಿಯಲ್ಲೂ ಅಪಯತ್ನಗಳೇ ಕಾಣುತ್ತಿರುವುದಲ್ಲ. ನನ್ನ ಸಹೋದರಿಯನ್ನು ನನ್ನ ಹೆಂಡತಿಯು ಆಧರಿಸಿದಳೋ ಇಲ್ಲವೋ ಕಾಣದಲ್ಲ. ಪರಮಾತ್ಮ, ನಾನು ಅರಮನೆಗಾದರೂ ಹೋಗಿ ನೋಡುವೆನು. ಲಲಿತಾ, ಲಲಿತಾ, ಏನು ಮಾಡುತ್ತಿರುವೆ? ಎಲ್ಲಿರುವೆ ಲಲಿತಾ? ಸ್ವಾಮಿ, ಲಲಿತಾ, ಅರಣ್ಯದಿಂದ ನನ್ನ ತಂಗಿ ಮಕ್ಕಳನ್ನು ಕಳಿಸಿದನಲ್ಲ, ಎಲ್ಲೂ ಕಾಣುತ್ತೀವಲ್ಲ, ಎಲ್ಲಿರುವರು ಲಲಿತಾ? ಸ್ವಾಮಿ, ನಿಮ್ಮ ತಂಗಿ ಮತ್ತು ಮಕ್ಕಳು ಇಲ್ಲಿಗೆ ಬಂದಿದ್ದರು. ಆದರೆ ಅವರನ್ನು ನಾನು ಬಹುವಾಗಿ ವಿಪಚರಿಸಿದ್ದೇನೆ ಸ್ವಾಮಿ. ಆದರೆ ಆಕೆಯೇ ಮಾತ್ರ ನನ್ನನ್ನು ಮತ್ತು ನಿಮ್ಮನ್ನು ಇಬ್ಬರನ್ನು ಬಹುವಾಗಿ ನಿಂದಿಸಿ ಮಾತನಾಡಿದಳು. ಆದರೂ ಸಹ ನಾನು ಅದನ್ನು ಲೆಕ್ಕಿಸದೆ ಆ ಮಕ್ಕಳನ್ನೆಲ್ಲರನ್ನು ಉಪಚರಿಸಿದೆನು. ಆದರೆ ಆಕೆಯು ಮಾತ್ರ ನಾನು ಮಲಗಿದ್ದ ಸಮಯವನ್ನೇ ನೋಡಿಕೊಂಡು ನಮ್ಮ ಬೊಕ್ಕಸದಲ್ಲಿದ್ದ ಆಭರಣಗಳನ್ನೆಲ್ಲ ಅಪಹರಿಸಿಕೊಂಡು ಎಲ್ಲಿಯೋ ಓಡಿ ಹೋಗಿರುವಳು ಸ್ವಾಮಿ. ಏನು, ನನ್ನ ತಂಗಿಯು ಇಂಥ ಕಾರ್ಯವನ್ನು ಮಾಡಿದವಳೆ? ಇಲ್ಲ ಇಲ್ಲ, ಎಂದಿಗೂ ನನ್ನ ತಂಗಿಯು ಅಂತ ಕಾರ್ಯವನ್ನು ಮಾಡುವಳಲ್ಲ. ನಿಜವನ್ನು ಹೇಳು ಲಲಿತಾ. ಏಕೆ ಸ್ವಾಮಿ, ನಿಮ್ಮ ಪತ್ನಿಯ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಹಾಗಾದ್ರೆ ನಮ್ಮ ಅರಮನೆಯ ಸಖಿಯನ್ನು ಕರೆದು ಕೇಳುವರಾಗಿ, ಆಗ ನಿಮಗೆ ಸತ್ಯವು ತಿಳಿಯುವುದು. ಎಲೆ ಸುಶಾಲತೆ, ಇಲ್ಲಿ ಬಾ. ಇಲ್ಲಿ ನಡೆದ ಸಂಗತಿಯನ್ನು ಸರಿಯಾಗಿ ಹೇಳಿದರೆ ಸರಿ ಹೋಯಿತು, ಇಲ್ಲ ಹೋದರೆ ನೀನನ್ನು ಸೂಲಕ್ಕೇರಿಸುವೆನು. ಸರಿಯಾಗಿ ಹೇಳುವಳಾಗು ಸಖಿ. ಪ್ರಭು, ಇಲ್ಲಿ ನಡೆದ ವಿಚಾರ ಹೇಳುವೆನು ಕೇಳಿ. ಪ್ರಭು,
ನಿನ್ನ ತಂಗಿಯ ಮಕ್ಕಳು ಬಂದಿದ್ದರು. ಅವರನ್ನು ಆದರಿಸದೆ ಬೈದು ಒಡೆದು ಹಿಂಸಿಸಿ ಅವರನ್ನು ಆಚೆಗೆ ಹಾಕಿದರು ಪ್ರಭು. ಮಕ್ಕಳು ಅನ್ನ 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 ಎಂದು ಗೋಳಾಡುತ್ತಿದ್ದರು. ಆದರೂ ಅವರನ್ನು ಉಪಚರಿಸದೆ ಆಚೆಗೆ ಹಾಕಿದರು ಪ್ರಭು. ಇದೇ ಮಾರ್ಗವಾಗಿ ನಡೆದುಕೊಂಡು ಹೋದರು ಪ್ರಭು. ಇಷ್ಟೇ ನಡೆದ ವಿಚಾರ. ಏನು ಇಂಥ ಕಾರ್ಯವನ್ನು ಮಾಡಿದವಳೆ? ಛೇ, ಈ ಭ್ರಷ್ಟೆ, ಛೇ ಭ್ರಷ್ಟೆ. ನನ್ನ ತಂಗಿ ಮಕ್ಕಳು ಎಲ್ಲರವರನ್ನು ನೋಡಿ ತಿಳಿದು ಅನಂತರ ನಾನು ವಿಚಾರಿಸಿಕೊಳ್ಳುವೆನು. ಮಾಡಿಕೊಂಡಿರುವರು ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ನಮ್ಗೆ ಯಾರಿಗೂ ಹಸಿವು ಬಾಯಾರಿಕೆ ಸಂಕಟ ಹೊಂದು ಇರುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಈ ಬಾವಿಯೊಳಗೆ ಇಳಿಯವರಾಗಿ ಮಕ್ಕಳಿರ. ಏಕೆ ಕುಮಾರ? ನನ್ನ ಮಾತನ್ನು ಕೇಳು. ಅಮ್ಮ ಹೋಗಲಿ, ನೀನಾದರೂ ಪ್ರಾಣ ಕಳೆದುಕೊಳ್ಳುವುದಿಲ್ಲವೆಂದು ನನಗೆ ಭಾಷೆ ಕೊಡಮ್ಮ. ಆಗ ನಾನೇ ಬಿದ್ದು ಪ್ರಾಣ ಬಿಡುವೆನು. ಆಗಲಿ ಕಂದ, ನಾನು ನನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಿಲ್ಲ. ಬಾ ಕುಮಾರ, ಬಾ ಕಂದ. ಪರಮಾತ್ಮ ಮನ್ಮಥರಂತಿದ್ದ ನನ್ನ 7 ಮಂದಿ ಮಕ್ಕಳನ್ನು ಸಹ ಈ ಬಾವಿಯೊಳಗೆ ಹಾಕಿ ಇನ್ನು ಎಮ್ಮಾರಿಯಂತೆಯೇ ನಾನೇ ಈ ಧರೆಯಲ್ಲಿ ಜೀವಿಸಬೇಕೆ? ಇಲ್ಲ, ಖಂಡಿತವಾಗಿಯೂ ನಾನು ಜೀವಿಸುವುದಿಲ್ಲ. ಜಗನ್ಮಾತೆ ಗಂಗಾ ಭವಾನಿ, ಇದು ನಾನು ಸಹ ನಿನ್ನ ಒಡಲಿಗೆ ಬರುವೆನು. ನನ್ನನ್ನು ಅರ್ಪಿಸಿಕೊ ತಾಯಿ. ಇದೇ ಈ ನನ್ನ ಮಾಂಗಲ್ಯವು ನನ್ನ ಲಲಾಟಕ್ಕೆ ತಾಕಿತಲ್ಲ. ನನ್ನ ಪ್ರಾಣಕಾರ್ತನು ನನಗೋಸ್ಕರವಾಗಿಯೂ ಎಲ್ಲಿಯೋ ಜೀವಿಸಿರಬೇಕು. ಇರ್ಲಿ, ಈ ನನ್ನ ಇಲ್ಲಿ ಕಾಣುವ ಎಕ್ಕದ ಗಿಡಕ್ಕೆ ಕಟ್ಟಿ ತದನಂತರ ನನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು. ಅನವರತು ನಾನು ನಿನ್ನನ್ನು ನಂಬಿರುವುದು ಸತ್ಯವಾಗಿದ್ದರೆ ಈ ನನ್ನ ಮಾಂಗಲ್ಯವು ನನ್ನ ಪ್ರಾಣಕಾಂತನ ಕಣ್ಣಿಗಲ್ಲದೆ ಮತ್ತಾರ ಕಣ್ಣಿಗೂ ಗೋಚರಿಸಿದ್ದಿಲ್ಲ. ಶನಿದೇವ, ಜಗನ್ಮಾತೆ, ಗಂಗಾ ಭವಾನಿ, ಇದೋ ತಾಯಿ, ನಾನು ಸಹ ನಿನ್ನ ಮಡಿಲಿಗೆ ಬರುತ್ತಿರುವೆನೋ. ನನ್ನನ್ನು ಅರ್ಪಿಸಿಕೊ ತಾಯಿ, ನನ್ನನ್ನು ಅರ್ಪಿಸಿಕೊ. ನನ್ನ ತಂಗಿ ಮಕ್ಕಳು ನನಗೆ ಸಿಕ್ಕಲೇ ಇಲ್ಲವಲ್ಲ. ಸೋದರಿ, ನನ್ನ ತಂಗ ಎಲ್ಲಿರುವೆ? ಅಯ್ಯೋ ಶ್ರೀಹರಿ, ಕಾಪಾಡು ಕಾಪಾಡು. ಅಯ್ಯೋ ಪರಮಾತ್ಮ, ನನಗಾದರೂ ಬಾಯಾರಿಕೆಯಾಗಿ ಬಾಳವಾಗಿ ಬಾಧಿಸುತ್ತಿರುವುದು. ಈ ಬಾವಿ ಎತ್ತರಾದರೂ ಹೋಗಿ ನೋಡುವೆನು. ಎಲೆ ಸೇವಿಕರೇ, ಇಲ್ಲಿ ಬನ್ನಿ. ಎಲೆ ಸೇವಿಕರೇ, ಇದೇನು ಈ ಬಾವಿಯಲ್ಲಿ ಯಾವ ಸಾವುಗಳು ತೇಲಾಡುತ್ತಿರುವವಲ್ಲ? ಯಾರಾಗಿರಬಹುದು? ಎಲೆ ಸೇವಿಕರೇ, ಇಲ್ಲಿ ಬನ್ನಿ. ಈ ಶವಗಳನ್ನು ಮೇಲೆ ಕೆತ್ತಾಗಿರಪ್ಪ. ಸೋದರೇ, ಮುಂದೆ ಗಂಧಗಳಿರ. ಅಯ್ಯೋ ಶ್ರೀಹರಿ, ಅಮ್ಮ ಸೋದರಿ, ಅಯ್ಯೋ ದೈವವೇ. ತಂಗಿ
ನೀಡಿದೆಯ ಸೋದರಿ ಅಪ್ಪ ಮುದು ಕಂದಗಳಿರ ತಂಗೆ ಅರಣವ ನೀಡಿದೆಯ ಚರಳರ ಬಾಧೆಗೆ ಪರಿತಪಿಸುತ್ತಾಳೆ ಕಣ್ಣುಗಳಿರ ಚರಳರ ಬಾಧೆಗೆ ಪರಿತಪಿಸುತ್ತಾಳೆ ಚರಳರೊಡನೆ ಅರಣವನೇ ಸೋದರಿ ಚರಳರೊಡನೆ ಅರಣವನೇ ತಂಗಿ ಅರಣವನಿದೆಯ ಸೋದರಿ ನಿನ್ನನು ಆಧರಿಸದೆ ನಾನು ಸೋದರಿ ನಿನ್ನನು ಆಧರಿಸದೆ ನಾನು ವೇದನೆಯೊಳಗೆ ಸೋದನೆ ಬಂದಿತು ರೋದನೆಯೊಳಗಲ್ಲ ರೋದನೆ ಬಂದಿತು ಅರಣವನಿದೆಯ ತಂಗಿ ಸೋದರಿ ನನ್ನನ್ನಗಲಿ ಪರಲೋಕವನ್ನೇ ಸೇರಿದೆಯಾ ಅಯ್ಯೋ ಮುದ್ದು ಕಂದಗಳಿರ ರಾಜಾದಿ ಸಕಲೇಶ್ವರವನ್ನು ಕಳೆದುಕೊಂಡು ಪತಿಯನ್ನು ತಂದೆಯನ್ನು ಕಳೆದುಕೊಂಡು ಕೊನೆಗೂ ನೀರು ಪಾಲಾದರ ಅಯ್ಯೋ ಶ್ರೀಹರಿ ಎಲೆ ಸೇವಿಕರೇ ಆನ ಈ ಜಲಾದ ಲಲಿತೆಯನ್ನು ಕತ್ತೆಯ ಮೇಗೆ ಕೂರಿಸಿ ಈ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿಸಿ ಆಕೆಯನ್ನು ಕಾದ ಎಣ್ಣ ಕೊಪ್ಪರಿಗಳಿಗೆ ಹಾಕಿ ಆಕೆಯನ್ನು ಸಾಯಿಸಬೇಡಿ ಜಾಗಟ್ಟಾಗಿ ಹೊರಡೋರಾಗಿ ಮಕ್ಕಳಿರ ಅಯ್ಯೋ ಕಂದಗಳಿರ ಜಗಮೂತನಗೆ ಜಗಮೂತನಗೆ ಅನಾಥಗೆ ಬಾಳು ಜನಗೆ ಅನಾಥಗೆ ಬಾಳು ಜನಗೆ ಸೋದರಿ ಮಕ್ಕಳಿರ ಸೋದರಿ ಸೋದರರೆಲ್ಲ ಸೋದರರೆಲ್ಲೋ ಸೋದರಿಯಲ್ಲೋ ಸಾಮುಲಗಿ ನಯ್ಯಲೇಗೆ ಜಗಮೂತನಗೆ ಅನಾಥಗೆ ಬಾಳು ಜನಗೆ ಅನಾಥಗೆ ಬಾಳು ಜನಗೆ ಸೋದರಿ ಕಂದಗಳಿರ ಆಕಟ ಅಯ್ಯೋ ಜೀವೆ ತೆಗೆದೆನು ಆಕಟ ಆಕಟ ಅಯ್ಯೋ ಜೀವೆ ತೆಗೆದೆನು ಆಕಟ
ಕೇಡುಗೈದವೋ ನನ್ನ ಕಾಂತೆ ಆಕಟ ಹೊಯ್ಯೋ ಅಯ್ಯೋ ಪರಮಾತ್ಮ, ಕಟ್ಟಿಕೊಂಡ ಕಟ್ಟಿಯನ್ನು ಪುಟ್ಟ ಪುಟ್ಟ ಬಾಲಕರನ್ನು ಕಟ್ಟಾರಣ್ಯ ಮಧ್ಯದಲ್ಲಿ ಬಿಟ್ಟು ಬಂದನಲ್ಲ ಪರಮಾತ್ಮ. ದುಷ್ಟ ಮೃಗಗಳೇನಾದರೂ ತಿಂದವೋ ಅಥವಾ ಮಕ್ಕಳನ್ನು ಕರೆದುಕೊಂಡು ಅವರ ತಂದೆಯ ಪಟ್ಟಣಕ್ಕೆ ಹೋಗಿರೋಳೋ ಕಾಣನಲ್ಲ. ಅಯ್ಯೋ ಪರಮಾತ್ಮ, ಶನಿದೇವ, ನನಗಾದರೂ ನೀವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ಇದಕ್ಕೇನು ಮಾಡಲಿ ಪರಮಾತ್ಮ? ನಾನು ಬಾಯಾರಿಕೆಯೂ ತಾಳಲಾರೆನು. ಇರಲಿ, ಅಲ್ಲಿ ಒಂದು ಬಾವಿಯು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಜಲವನ್ನು ಕುಡಿದು ಅನಂತರ ಹೆಂಡತಿ ಮಕ್ಕಳನ್ನು ಹುಡುಕಿಕೊಂಡು ಹೋಗುವೆನು ಪರಮಾತ್ಮ, ಹುಡುಕಿಕೊಂಡು ಹೋಗುವೆನು. ಅಯ್ಯೋ ಪರಮಾತ್ಮ, ಇದೇನು? ಇಲ್ಲಿ ಯಾರೋ ಹೊರತ ಧ್ವನಿಯೂ ಕೇಳಿ ಬರುತ್ತಲ್ಲ. ಇರಲಿ, ಈ ಬಾವಿಯ ಪಕ್ಕದಲ್ಲಿ ಇರುವ ಎಕ್ಕದ ಗಿಡದಲ್ಲಿ ಯಾವುದೋ ಒಂದು ಮಾಂಗಲ್ಯವೂ ಅಯ್ಯೋ ಪರಮಾತ್ಮ, ಈ ಮಾಂಗಲ್ಯವು ನನ್ನ ಕತೆಗೆ ನಲ್ಲ ತಂಗಿಗೆ ಕಟ್ಟಿದ ಮಾಂಗಲ್ಯವು. ಅಯ್ಯೋ ಪರಮಾತ್ಮ, ಈ ಬಾವಿಯ ಪಕ್ಕದಲ್ಲಿ ಎಕ್ಕದ ಗಿಡದಲ್ಲಿ ತಗಲಿಟ್ಟಿರುವುದಾದ ಕಾರಣ ಮಕ್ಕಳನ್ನು ಈ ಬಾವಿಯಲ್ಲಿ ಹಾಕಿಕೊಂಡು ಪ್ರಾಣವನ್ನು ಕಳೆದುಕೊಂಡಿರುವಳು. ಇಲ್ಲ, ಅವರ ತಂದೆ ಪಟ್ಟಣಕ್ಕೆ ಹೋಗಿ ಸುಖವಾಗಿರುವಳು. ಅಲ್ಲದೆ ಕಾಡು ಮೃಗಗಳ ಬಾಯಿಗೆ ತುತ್ತಾಗಿರುವಳು ಕಾಡನಲ್ಲ. ಸೋದರಿ, ಅಯ್ಯೋ ಬದುಕಂದಗಳಿರೋ, ಅಯ್ಯೋ ಶ್ರೀಹರಿ. ಇದೇನು ಆಶ್ಚರ್ಯವು? ಎಲ್ಲಿ ಹೊರತ ಧ್ವನಿಯೂ ಕೇಳಿ ಬರುತ್ತಿರುವುದಲ್ಲ. ಇದರಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ವಿಚಾರಿಸಿ ತಿಳಿದನು. ಯಾರಪ್ಪ ನೀನು? ಯಾರಪ್ಪ ನೀನು? ಅಯ್ಯ, ನಾನು ಯಾರಾದರೇನು? ನಾನು ಪರದೇಶಿಯು. ನೀನು ಹೀಗೆ ದುಃಖಿಸಲು ಕಾರಣವೇನು? ದಯವಿಟ್ಟು ತಿಳಿಸುವನಾಗು. ಅಪ್ಪ, ಅಲ್ಲದೆ ಹೀಗೆ ಸದ್ದು ಬಿದ್ದಿರುವವರು ಇವರು ಯಾರು? ಇವರ ಹೆಸರಾದರೂ ಏನು? ಇವಳ ಹೆಸರಾದರೂ ತಿಳಿಸು. ಅಪ್ಪ, ನಾನು ಏನಂತ ಹೇಳಲಪ್ಪ. ಈಕೆಯು ನನ್ನ ತಂಗಿಯು, ಈ ಮಕ್ಕಳು ನನ್ನ ತಂಗಿ ಮಕ್ಕಳು. ಈತನ ಗಂಡತನು ಅರಣ್ಯದಲ್ಲಿ ಬಿಟ್ಟು ಹೋದನಂತೆ. ನಾನು ಆಗ ಬೇಟೆಗೆ ಹೋಗಿದ್ದನು. ಅಲ್ಲಿವರು ಸಿಕ್ಕಿದರು. ಸೇವಕರೊಡನೆ ಇವರನ್ನು ಅರಮನೆಗೆ ಕಳಿಸಿದನು. ಆ ನನ್ನ ಪಾಪಿಯಾದ ನನ್ನ ಹೆಂಡತಿಯು ಇವರನ್ನು ಸರಿಯಾಗಿ ಆಧರಿಸದೆ ಇವರೆಲ್ಲ ಬಂದು ಈ ಬಾವಿಯಲ್ಲಿ ಬಿದ್ದು ಸ್ವತ್ತಿರುವರಪ್ಪ, ಸ್ವತ್ತಿರುವರು. ಅಯ್ಯ, ಇವರ ಹೆಸರೇನು? ಅಲ್ಲದೆ ಹೀಗೆ ಪತಿ ಹೆಸರಾದರೂ ದಯವಿಟ್ಟು ತಿಳಿಸುವನಾಗು. ಈಕೆ ಪತಿ ಹೆಸರಾದರೂ ಜಯಸಿಂಹರಾಜನು, ಈಕೆ ಹೆಸರಾದರೂ ನನ್ನ ತಂಗ ಎನ್ನುವರು. ಪ್ರಾಣಕಾಂತ, ನನ್ನ ತಂಗ, ಈ ಮಕ್ಕಳನ್ನು ಕಳೆದುಕೊಂಡು ಪ್ರಾಣತ್ಯಾಗವನ್ನು ಮಾಡಿಕೊಂಡೆಯಾ? ಅಯ್ಯೋ ಪರಮಾತ್ಮ, ಶನಿದೇವ ಕಾಕವಾಗನ ಕಾಪಾಡುತ್ತದೆ. ಗಂಧಗಳಿರ ಪ್ರಾಣಕಾಂತೆಯೇ ನಿನ್ನ ನಾನು ಆಗಲಿ
ಕಾಂತೆಯೇ ನಿನ್ನ ಮರ ಕೈವುದು ಈಗ ಏನಾಗೈರುವುದು ಈಗ ಮಾನೋನಿ ಮಣಿಯರೇ ಕಣ ಕಾಂತೆಯೇ ನಿನ್ನ ಕಾಂತೆ ಕಾಂತೆ ನಾನಾಗಲೇ ನಾನು ಏನೋ ನಾನಾಗಲೇ ನಾನು ಏನೋ ಕಣಂಗವೇಣಿಗೆ ಕಣ್ಣಗವೇಣಿಗೆ ಪ್ರಾಣಾವ ಬರೆದೆಯ ಪ್ರಾಣ ಕಾಂತೆಯೇ ನಿನ್ನ ಕಾಂತೆ ಕಾಂತೆ ಪ್ರಾಣಕಾಂತೆ ನಿನ್ನನ್ನಗಲಿ ನಾನಿನ್ನು ಜೀವಿಸಿ ಬಲವೇನು ನಿನ್ನನ್ನು ಈ ಮಕ್ಕಳನ್ನು ಕಳೆದುಕೊಂಡು ನಾನು ಜೀವಸಹಿತವಾಗಿದ್ದರೂ ಏನೂ ಸತ್ತರೆ ಏನು ನಾನು ಸಹ ನೀನು ಬಿದ್ದಿರೋ ಬಾಳೆ ಬಿದ್ದು ನಾನು ಪ್ರಾಣತ್ಯಾಗವನ್ನು ಮಾಡಿಕೊಂಡು ಇಂಥ ಬಾಮಂದಿರನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ಸಹ ಇದೇ ಬಾವಿಯಲ್ಲಿ ಬಿದ್ದು ಪ್ರಾಣದಾನವನ್ನು ಮಾಡಿಕೊಳ್ಳುವೆನು. ನಿಲ್ಲು ನಿಲ್ಲು, ದುಡುಕಬೇಡ. ತಡೆ ತಡೆ ನನ್ನ ರಾಜನೇ ನೀ ನಲ್ಲರಾಜನೇ, ನಿಲ್ಲು ನಿಲ್ಲು, ದುಡುಕಬೇಡ. ನಾನು ಶನಿದೇವರು. ಓಹೋ ಶನಿದೇವ, ಇದೇನು ಹೀಗೆ ಜಗಳ ಮಾಡುತ್ತಿರುವಿರಿ? ಕಾರಣವೇನು? ಜಗಳವೇನು ಇಲ್ಲ ನಾರದರೆ, ಇನ್ನು ನಿಮ್ಮಲ್ಲಿ ವಾಗ್ದಾನವಾದಂತೆ ನಲ್ಲ ತಂಗವರು ನನ್ನ ಪಾಶಕ್ಕೆ ಸಿಲುಕಿ ಈ ಬಾವಿಯಲ್ಲಿ ಬಿದ್ದು ಸತ್ತಿರುವರು. ಈತನು ಸಹ ಈ ಬಾವಿಯಲ್ಲಿ ಬೀಳಲು ಬಂದಾಗ ತಡೆದನಷ್ಟೇ. ಶನಿದೇವ, ಈ ಕಾರ್ಯವು ನಮ್ಮಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಸೇರಿ ಆ ತ್ರಿಮೂರ್ತಿಗಳನ್ನು ಧ್ಯಾನಿಸೋಣ. ತ್ರಿಮೂರ್ತಿಗಳೇ ಪ್ರಸನ್ನರಾಗಿರಿ, ತ್ರಿಮೂರ್ತಿಗಳೇ ಪ್ರಸನ್ನರಾಗಿರಿ, ತ್ರಿಮೂರ್ತಿಗಳೇ ಪ್ರಸನ್ನರಾಗಿರಿ. ಓಪನ್ ಮಾಡ. ಅಮ್ಮ ಪದರಥ ಶಿರೋಮಣಿ, ನಿನ್ನ ದೃಢಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆ.
ನಿನ್ನ ಇಷ್ಟಾಂತರ ವರವನ್ನು ಕೊಡಲು ಸಿದ್ಧನಾಗಿರುವನು. ನಮಗೆ ಕೊಟ್ಟಂತಹ ಕಷ್ಟವನ್ನು ಈ ನರಮಾನವರಿಗೆ ಕೊಡುವುದಿಲ್ಲವೆಂದು ಅಭಯವನ್ನಿತ್ತರೆ ಅಷ್ಟೇ ಸಾಕು ತಂದೆ. ಅಮ್ಮ ಅಮ್ಮ, ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರು, ಅದು ಅಲ್ಲದೆ ಯಾರು ನನ್ನನ್ನು ಈ ನನ್ನ ಕಥಾಭಾಗವನ್ನು ಭಕ್ತಿಯಿಂದ ಕೇಳುವರು, ಈ ನನ್ನ ಕಥಾಭಾಗವನ್ನು ಭಕ್ತಿಯಿಂದ ನೋಡುವರು, ಅದು ಅಲ್ಲದೆ ಯಾರು ನನ್ನ ಕಥಾಭಾಗವನ್ನು ಭಕ್ತಿಯಿಂದ ಓದುವರು ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವೆನು. ಅದು ಅಲ್ಲದೆ ಯಾರು ನನ್ನ ಕಥಾಭಾಗವನ್ನು ದುರಹಂಕಾರದಿಂದ ಕೇಳುವರು, ಯಾರು ನನ್ನ ಕಥಾಭಾಗವನ್ನು ದುರಹಂಕಾರದಿಂದ ನೋಡುವರು, ಯಾರು ನನ್ನ ಕಥಾಭಾಗವನ್ನು ದುರಹಂಕಾರದಿಂದ ಓದುವರು ಅಂತವರಿಗೆ ಎಂದೆಂದಿಗೂ ಕಾಣದೆ ಬಿಡುವುದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಪರಮಾತ್ಮ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಟ್ಟ ಇನ್ನು ನಮ್ಮೆಲ್ಲರಿಗೂ ದರ್ಶನ ಭಾಗ್ಯ ಕೊಟ್ಟಂತ ತ್ರಿಮೂರ್ತಿಗಳಿಗೂ ಶನಿದೇವರಿಗೂ ಮಂಗಳವನ್ನು ಆಡೋಣ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ. ಸೂರ್ಯ ಕುಮಾರನ ಶನಿದೇವಾ, ಸೂರ್ಯ ಕುಮಾರನ ಶನಿದೇವಾ, ಛಾಯಾ ತನಯನೆ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ತಂದೆಯು ನೀನೇ ಶನಿದೇವಾ, ತಂದೆಯು ನೀನೇ ಶನಿದೇವಾ, ತಾಯಿಯು ನೀನೇ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಎಂದಿಗೆ ನಿನ್ನ ದರ್ಶನವಯ್ಯ, ಎಂದಿಗೆ ನಿನ್ನ ದರ್ಶನವಯ್ಯ, ತೋರುವೆಯೋ ಶನಿದೇವನೇ. ತೋರುವೆಯೋ ಶನಿದೇವನೇ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಓಂ ಮಂಗಳಂ ತುಕಾರ ಮಂಗಳಂ, ಓಂ ಮಂಗಳಂ ತುಕಾರ ಮಂಗಳಂ. ದೇವಾದೇವನ ಮಂಗಳಂ, ಶನಿದೇವನ ಮಂಗಳಂ. ದೇವಾದೇವನ ಮಂಗಳಂ, ಶನಿದೇವನ ಮಂಗಳಂ. ಓಂ ಮಂಗಳಂ ತುಕಾರ ಮಂಗಳಂ, ಓಂ ಮಂಗಳಂ ತುಕಾರ ಮಂಗಳಂ. ಛಾಯಾನಂದನ ಮಂಗಳಂ, ಸೂರ್ಯಪುತ್ರನ ಮಂಗಳಂ. ಛಾಯಾನಂದನ ಮಂಗಳಂ, ಸೂರ್ಯಪುತ್ರನ ಮಂಗಳಂ. ಓಂ ಮಂಗಳಂ ತುಕಾರ ಮಂಗಳಂ, ಓಂ ಮಂಗಳಂ ತುಕಾರ ಮಂಗಳಂ. ರಾಘವಡಿಯನ ಮಂಗಳಂ, ಶ್ರೀ ಶನಿದೇವನ ಮಂಗಳಂ. ರಾಘವಡಿಯನ ಮಂಗಳಂ, ಶ್ರೀ ಶನಿದೇವನ ಮಂಗಳಂ. ಓಂ ಮಂಗಳಂ ತುಕಾರ ಮಂಗಳಂ, ಓಂ ಮಂಗಳಂ ತುಕಾರ ಮಂಗಳಂ. ಓಂ ಮಂಗಳಂ ಓಂಕಾರ ಮಂಗಳಂ. ಹರಿನಾಮ ಸಂಕೀರ್ತನ ಗೋವಿಂದ, ಆಂಜನೇಯ ವರದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ಜೈಂದ್ರ ಪಾರ್ವತಿ ಪದಯೇ